ಯುವಕರಾಗಿರುವುದೇ ಭಗವಂತ ನಿಮಗೆ ಮಾಡಿರ್ತಕ್ಕಂತಹ ದೊಡ್ಡ ಕೃಪೆ. ಇನ್ನು ಯಾವುದೇ ದೇವರ ಮುಂದೆ ನೀವು ಹೋಗಿ ಬಗ್ಗಿ ಕೈ ಜೋಡಿಸಿ ಅದು ಕೊಡು ಭಗವಂತ, ಈ ಆಶೀರ್ವಾದ ಮಾಡು, ಈ ಎಕ್ಸಾಮಿನೇಷನ್ ಚೆನ್ನಾಗಲಿ, ಈ ಏನೋ ದೊಡ್ಡ ಸಾಧನೆ ಮಾಡೋದಕ್ಕೆ ಹೊರಟಿದ್ದೇನೆ ಅಂತ ಕೇಳಬೇಕಾದ ಅವಶ್ಯಕತೆಯೇ ಇಲ್ಲ. ಏಕೆಂದ್ರೆ ಆ ಸೌಭಾಗ್ಯಗಳನ್ನೆಲ್ಲ ಆ ಸೃಷ್ಟಿಕರ್ತ ಒಂದೇ ಏಟಿಗೆ ಎಲ್ಲ ಸೌಭಾಗ್ಯಗಳು ನಿಮಗೆ ಕೊಟ್ಟಿದ್ದಾನೆ. ಏನಂತಂದ್ರೆ ನೀವೊಬ್ಬ ಭಾರತೀಯ ಯುವಕರಾಗಿರೋದು. ಇದಕ್ಕೆ ಕಾರಣ ಇಷ್ಟೇ, 2004ರಲ್ಲಿ ನಾನು ಸ್ಪೇನ್ ದೇಶದ ಬಾರ್ಸಿಲೋನಾ ನಗರದಲ್ಲಿ ಒಂದು ಕಾರ್ಯಕ್ರಮದ ನಿಮಿತ್ತ ಹೋಗಿದ್ದೆ. 4ನೇ ವಿಶ್ವ ಧರ್ಮ ಸಮ್ಮೇಳನ ನಡೆಯಿತು ಸ್ಪೇನ್ ದೇಶದ ಬಾರ್ಸಿಲೋನಾ. ನಿಮಗೆಲ್ಲ ಗೊತ್ತಿದೆ, ಸ್ವಾಮಿ ವಿವೇಕಾನಂದರು ಮೊದಲನೇ ವಿಶ್ವ ಧರ್ಮ ಸಮ್ಮೇಳನದಲ್ಲಿದ್ದವರು. ಅವರ ಶಿಷ್ಯನಾಗಿ ಅವರ ಹಾದಿಯನ್ನು ತುಳಿದಂತಹ ಒಬ್ಬ ಸನ್ಯಾಸಿಯಾಗಿ ನನಗೂ ಜೀವನದಲ್ಲಿದ್ದಂತಹ ಒಂದು ದೊಡ್ಡ ಆಸೆ ಏನು ಅಂದ್ರೆ, ನಾನು ಕೂಡ ಇದರ ಜೀವನದಲ್ಲಿ ಎಲ್ಲಾದರೂ ಒಂದು ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಶ್ರೀ ವಿವೇಕಾನಂದ ಕೃಪೆಯಿಂದಲೇ 2004ರಲ್ಲಿ ನನಗೆ ಆ ಸೌಭಾಗ್ಯ ಬಂದಿತ್ತು. ಇಂಡಿಯಾ ದೇಶವನ್ನ ರೆಪ್ರೆಸೆಂಟ್ ಮಾಡಿ ನಾನು ಮಾತನಾಡಿದ ವಿಷಯ ಇಂಡಿಯಾಸ್ ಎಜುಕೇಶನಲ್ ಫಿಲಾಸಫಿ ಅಂಡ್ ಎಜುಕೇಶನಲ್ ಇನಿಷಿಯೇಟಿವ್ಸ್. ಅಲ್ಲಿ ನಾನು ಕೊಟ್ಟಂತಹ ಉಪನ್ಯಾಸ, ಚರ್ಚೆ ಇವುಗಳನ್ನೇ FM ರೇಡಿಯೋದಲ್ಲಿ ಒಂದು 10 ಉಪನ್ಯಾಸಗಳಾಗಿ ಮಾತಾಡಿದೆ. ಬೆಂಗಳೂರಿನ FM ರೇಡಿಯೋದಲ್ಲಿ ಇಂದಿರಾ ಗಾಂಧಿ ಮುಕ್ತ ವಿಶ್ವವಿದ್ಯಾಲಯದವರು ನನಗೆ ಇನ್ವಿಟೇಷನ್ ಕೊಟ್ಟು ಇದನ್ನೆಲ್ಲ ನೀವು ಮಾತನಾಡಬೇಕು ಅಂತ. ಅದಿವತ್ತು CD ರೂಪದಲ್ಲಿದೆ, ವಿದ್ಯಾರ್ಥಿಗಳ ಶಿಕ್ಷಣ ಹೇಗಿರಬೇಕು ಅಥವಾ ಶೀರ್ಷಿಕೆಯಲ್ಲಿ ಇವತ್ತು ಅದಿದೆ. ಆ ಬಾರ್ಸಲೋನಾ ನಗರದಲ್ಲಿದ್ದಾಗ ಒಬ್ಬರು ಕಾಲೇಜು ಯುವತಿ ನನ್ನೊಡನೆ ಸಂವಾದ ಮಾಡುವ ಒಂದು ಸಂದರ್ಭ ಇತ್ತು. ಆ ಯುವತಿಯ ಪ್ರಶ್ನೆ ಏನು ಅಂತಂದ್ರೆ, ಸ್ವಾಮೀಜಿ, ಇಟ್ ಹ್ಯಾಸ್ ಬಿಕಮ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಟು ಕಂಟ್ರೋಲ್ ಮೈ ಮೈಂಡ್. ಶಿವಮೊಗ್ಗ ಯುವತಿಗೂ ಅದೇ ಸಮಸ್ಯೆ, ಬಾರ್ಸಲೋನಾ ಯುವತಿಗೂ ಅದೇ ಸಮಸ್ಯೆ, ಬೆಂಗಳೂರು ಯುವಕರಿಗೂ ಅದೇ ಸಮಸ್ಯೆ, ಕ್ಯಾಲಿಫೋರ್ನಿಯಾ ಯುವಕರಿಗೂ ಅದೇ ಸಮಸ್ಯೆ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕಂಟ್ರೋಲ್ ಮೈ ಮೈಂಡ್. I can't set my mind even for 10 minutes continuously on the book I have held in my hand. Several times I become extremely dejected at my own failure. Is there a remedy that you can suggest? That I can focus my mind on the subject that I want to digest, assimilate and establish a mastery upon. Is there any remedy? ಇದೇನು ಯಾವತ್ತೂ ನಾವು 116 ವರ್ಷಗಳಿಂದ 100 ವರ್ಷಗಳಿಂದ ಇಂಡಿಯಾ ದೇಶದಲ್ಲಿ ಗೊತ್ತಿರ್ತಕ್ಕಂಥ ರೆಮಿಡಿನೇ. ನಾನು ಹೇಳಿದೆ, ಯು ಸಿ, ದಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಇನ್ ಯುವರ್ ಮೈಂಡ್ ಈಸ್, ಮೊದಲನೇದಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂದ್ರೆ, ದೇರ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಎ ಸ್ಟ್ರಿಕ್ಟ್ ಡಿಸಿಪ್ಲಿನ್ ಫಾರ್ ಎವ್ರಿ ಸ್ಟೂಡೆಂಟ್. We call that discipline as brahmacharya, the meaning of which, while translated into English, is you must not be attracted towards any other thing in your life except knowledge. Knowledge and hunger for achievement in life. ಕೇಳಿಸ್ಕೊಳ್ಳಿ ಸ್ವಲ್ಪ. ಬ್ರಹ್ಮಚರ್ಯ ಅಂದ್ರೆ ಮತ್ತೇನೂ ಅಲ್ಲ. ಜ್ಞಾನವನ್ನು ಬಿಟ್ಟು ನನ್ನ ವಿದ್ಯಾರ್ಥಿ ಜೀವನ ಮುಗಿಯುವವರೆಗೆ ಜ್ಞಾನವನ್ನು ಬಿಟ್ಟು ಇಲ್ಲಿ ಯಾವುದೂ ಈ ಜಗತ್ತಿನಲ್ಲಿ ನನ್ನನ್ನು ಆಕರ್ಷಿಸಲಾಗದು. ನಚಿಕೇತ, ನರೇಂದ್ರ ಎರಡೂ ನಕಾರದಲ್ಲೇ ಪ್ರಾರಂಭ ಆಗುತ್ತೆ. ಇನ್ನು 3ನೇ ಅದ್ಭುತವಾದ ಎಕ್ಸಾಂಪಲ್ ನಮ್ಮ ದೇಶದ ಹಿಸ್ಟ್ರಿನಲ್ಲಿ ಬರೋದು ಕಚ. ಅವನ ಹೆಸರು ಬಹಳಷ್ಟು ಜನ ನಿಮ್ಗೆ ಗೊತ್ತಿಲ್ಲ. ನಿಮ್ಮ ಹೀರೋ ಆಗಬೇಕಾಗಿತ್ತು ಕಚ. ಬಹುಶಃ ದೇವಯಾನಿ ಹೆಸರು ನೀವು ಕೇಳಿದ್ದೀರಿ. ಆ ದೇವಯಾನಿ ಗುರುವಿನ ಮಗಳು. ಮಾತಾಡ್ತಾ ಇದ್ದೀರ, ಇದೆಲ್ಲ ನಿಮ್ಗೆ ಇಂಪಾರ್ಟೆನ್ಸೇ ಗೊತ್ತಾಗ, ಅದಕ್ಕೋಸ್ಕರ ನಿಮ್ಮ ಲೈಫ್ ಹಾಳಾಗಿ ಹೋಗ್ತಾ ಇದೆ. ಒಬ್ಬ ಇಂಡಿಯನ್ ಯೂಸ್ಲೆಸ್ ಫಿಲವಾಗಿ ಯಾಕೆ ಬದುಕ್ತಾ ಇದ್ದೀರಿ ನೀವು? ಹಿಯರ್ ಈಸ್ ಒನ್ ರವಿ. ಪರ್ಹ್ಯಾಪ್ಸ್ ಯು ವಿಲ್ ಎಕ್ಸ್ಪ್ಲೈನ್ ಹೌ ಹಿ ಕೇಮ್ ಇನ್ ಲೈಫ್. My own, the person of whom I am extremely proud. Today he is one of the best officers in Karnataka, as depicted, reflected, explained and presented by no less in newspaper than Times of India, as you can see it in the second page of yesterday's edition.
ಸ್ವಲ್ಪ ಡಿಸಿಪ್ಲಿನ್ ಇಟ್ಕೋಬೇಕು. ಎಲ್ಲ ದನಗಳ ಮಂದೆ ಆಗಬಾರದು. ವಿದ್ಯಾರ್ಥಿಗಳು ದನಗಳ ಮಂದೆ ಆಗಬಾರದು. ದನಗಳಿಗೂ ನಿಮಗೂ ಡಿಫರೆನ್ಸ್ ಕಾಣಬೇಕು. ಮೇಡಮ್, ನೀವು ವಿದ್ಯಾರ್ಥಿಗಳಾಗಿ ಯುವರ್ ಅಟ್ರಾಕ್ಷನ್ ಮಸ್ಟ್ ಬಿ ಓನ್ಲಿ ಟುವರ್ಡ್ಸ್ ನಾಲೆಡ್ಜ್. ನಾಲೆಡ್ಜ್ ಬಿಟ್ಟು ಬೇರೆ ಯಾವ ಕಡೆಗೆ ಅಟ್ರಾಕ್ಟ್ ಆಗಬಾರ್ದು. ಕಚ ಅಂತ ಒಬ್ಬ ಬರ್ತಾನೆ, ನಚಿಕೇತ ಇದ್ದಾನೆ, ನರೇಂದ್ರ ಇದ್ದಾನೆ. ಬಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಯುವರ್ ನಾಲೆಡ್ಜ್. ನನ್ನ ಜೀವನದಲ್ಲಿ ಒಂದೇ ನನಗಿರಬೇಕಾದ ಗುರಿ, ನನ್ನಂತ ವಿದ್ಯಾರ್ಥಿ, ನನ್ನಂತ ವಿದ್ಯಾವಂತ ಈ ಪ್ರಪಂಚದಲ್ಲಿ ಯಾರೂ ಇರಬಾರದು. ನಾನು ಓದುವಾಗ ನನ್ನ ಪಕ್ಕದಲ್ಲಿ ಒಬ್ಬ ಹುಡುಗ ಇದ್ದ, ಛಾಯಾಪತಿ ಅಂತ ಆತನ ಹೆಸರು. ಒಂದು 100 ಸಲ ಅಂದಿರಬೇಕು, ನಾನು 5ನೇ ಕ್ಲಾಸು ಅಥವಾ 7ನೇ ಕ್ಲಾಸ್, ವಿಶ್ವವಿಖ್ಯಾತ ವಿದ್ಯಾವಂತನಾಗಬೇಕು ಅಂತ ನನ್ನ ಜೀವನದ ಗುರಿ. ಆ ಹುಡುಗ ಹೇಳ್ತಾ ಇದ್ದ. 7th ಸ್ಟ್ಯಾಂಡರ್ಡ್ ನಲ್ಲಿ ಪಬ್ಲಿಕ್ ಎಕ್ಸಾಮಿನೇಷನ್ ಇತ್ತು ಆ ಕಾಲದಲ್ಲಿ. ಜಿಲ್ಲೆಗೆ 4th ರ್ಯಾಂಕ್ ಬಂದ ಆ ಹುಡುಗ. ಅದೃಷ್ಟವಶ ನಾನು ಅವರ ಸ್ನೇಹಿತ. ನಾನು ಕೂಡ ರ್ಯಾಂಕ್ ತಗೋಬೇಕು ಅಂತ ಬಹಳ ಓದಿದೆ. ಅವನಿಗಿಂತಲೂ ಜಾಸ್ತಿ ಮಾರ್ಕ್ಸ್ ಬಂತು, ಆದರೆ ನನಗೆ ರ್ಯಾಂಕ್ ಬರಲಿಲ್ಲ. ಬೇರೆ ವಿಷಯ. ವಿದ್ಯಾರ್ಥಿ ಇರಬೇಕಾದಂತಹ ಒಂದು ಗುರಿ, ನಾನು ವಿಶ್ವವಿಖ್ಯಾತ ವಿದ್ಯಾವಂತನಾಗಬೇಕು, ವಿಶ್ವವಿಖ್ಯಾತ ವಿದ್ಯಾವಂತನಾಗಬೇಕು. ಈ ಗುರಿ ಇದ್ರೆ ಮೇಡಮ್, ರಿಮೆಂಬರ್, ಯುವರ್ ಮೈಂಡ್ ವಿಲ್ ಬಿ ಕಾನ್ಸಂಟ್ರೇಟೆಡ್ ಎನಫ್. ಇಟ್ ಕ್ಯಾನ್ ಪೆನೆಟ್ರೇಟ್ ಇಟ್ ವೆರಿ ಸೀಕ್ರೆಟ್ ವಿಟ್ ಇಸ್ ಎಕ್ಸ್ಪ್ಲೈನ್ಡ್ ಇನ್ ಯುವರ್ ಬುಕ್. It can catch the pulse of any subject your teacher is reading, your teacher is explaining in the classroom. In one glance, you can remember several things. By just listening to your lecture given by the lecturer in the classroom once, you can remember most of it. ನಾನೇ ನನ್ನ ಜೀವನದಲ್ಲಿ ಬೆಂಗಳೂರಿನಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದಾಗ ನಮ್ಮ ಹಾಸ್ಟೆಲ್ನಲ್ಲಿ ಒಬ್ಬ ಹುಡುಗರು, ತಿಮ್ಮರಾಯ ಸ್ವಾಮಿ ಅಂತ ಹುಡುಗ, ಕಪ್ಪುಗೆ ಕೂದಲೆಲ್ಲ ಕೆದರ್ಕೊಂಡು, ಆ ಹುಡುಗ ಓದೋದಕ್ಕೆ ಒಂದು ಕೂತ್ರೆ, ಯು ಮೇ ನಾಟ್ ಬಿಲೀವ್, ಮಾರ್ನಿಂಗ್ 10 o'clock ಕೂತ್ರೆ ಅವ್ರು ಹೇಳ್ತಾ ಇದ್ದು ಈವ್ನಿಂಗ್ 6 o'clock. ಅವಾಗ 5 ವರ್ಷ BE, 10 ಸೆಮಿಸ್ಟರ್ಸ್. 10 ಸೆಮಿಸ್ಟರ್ನಲ್ಲೂ either he would get first rank or he would get second rank. Later, he became one of the great contributors for our ISRO research work in Ahmedabad. Dr. K.N. Shankara ಅದರ ಮುಖ್ಯಸ್ಥರಾಗಿದ್ದರು. ಇಸ್ರೋ ಮುಖ್ಯಸ್ಥರು ಅಹಮದಾಬಾದ್ನಲ್ಲಿ. ಅವರ ರೈಟ್ ಹ್ಯಾಂಡ್ ಆಗಿ ಕೆಲಸ ಮಾಡಿದ್ರು, ಮಯೋನ್ ಹಾಸ್ಟೆಲ್ ಮೇಲೆ. ಹೀಗೆಲ್ಲ ಇರುತ್ತೆ. ಎಂಥಾದನ್ನು ಸಾಧಿಸಬಹುದು, ಆದರೆ ಒಂದು ಡಿಸಿಪ್ಲೈನ್ ನೆನ್ಪಿಟ್ಕೊಳ್ಳಿ. ಸ್ಟೂಡೆಂಟ್ ಲೈಫ್ ಮೀನ್ಸ್ ಡಿಸಿಪ್ಲೈನ್. ಸ್ಟೂಡೆಂಟ್ ಲೈಫ್ ಮೀನ್ಸ್ ಡಿಸಿಪ್ಲೈನ್. ನಿಮ್ಮ ಇಂಗ್ಲಿಷ್ ಸಿಲೆಬಸ್ ಮುಗೀತಾ, ಇಟ್ ಈಸ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್. ಮಾನ್ಯ ಯಡಿಯೂರಪ್ಪನವರು ಮತ್ತೊಮ್ಮೆ ಕರ್ನಾಟಕ ಮುಖ್ಯಮಂತ್ರಿಗಳಾಗಲಿ ಅಂತ ನಾನು ಆಶಿಸ್ತೇನೆ. ಅವರು ಮತ್ತೊಮ್ಮೆ ಕರ್ನಾಟಕದ ಮುಖ್ಯಮಂತ್ರಿಗಳಾದಾಗ ನನ್ನನ್ನು ಮರೀದೆ ಸ್ವಲ್ಪ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಲ್ಲಿ ಒಂದು ಕನ್ಸಲ್ಟೇಟಿವ್ ಕಮಿಟಿ ಮಾಡಿ ತಗೊಂಡ್ರೆ ಎಷ್ಟೋ ವಿಚಾರಗಳಲ್ಲಿ ಹೇಳೋದಕ್ಕೆ. ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥದ್ದು ಸಿಲೆಬಸ್ ಮುಗಿಸಬೇಕಾದಂತಹ ಶಿಕ್ಷಣ ವ್ಯವಸ್ಥೆ ಅಲ್ಲ. ಸಿಲೆಬಸ್ ಮುಗಿಸೋದಲ್ಲ ಬೇಕಾಗಿರೋದು. ಇಂಗ್ಲಿಷ್ ನಲ್ಲಿ ಮಾರ್ಕ್ಸ್ ಎಲ್ಲ ಬೇಕಾಗಿರೋದು, ಮ್ಯಾಥಮ್ಯಾಟಿಕ್ಸ್ ನಲ್ಲಿ ಮಾರ್ಕ್ಸ್ ಎಲ್ಲ ಬೇಕಾಗಿರೋದು, ಫಿಸಿಕ್ಸ್ ನಲ್ಲಿ ಮಾರ್ಕ್ಸ್ ಎಲ್ಲ ಬೇಕಾಗಿರೋದು. ಮೇಡಮ್ ಕ್ಯೂರಿಗೆ ಎಷ್ಟು ಮಾರ್ಕ್ಸ್ ಬಂತು ಸೈನ್ಸ್ ಅಲ್ಲಿ? ಮೇಡಮ್ ಕ್ಯೂರಿಗೆ ಗೋಲ್ಡ್ ಮೆಡಲಿಸ್ಟ್. ಮೇಡಮ್ ಕ್ಯೂರಿ. ಐನ್ಸ್ಟೈನ್ SSLC ಓದುವ ಕಾಲದಲ್ಲಿ, 9ನೇ ಕ್ಲಾಸ್ ಓದುವ ಕಾಲದಲ್ಲಿ ಆಲ್ಜಿಬ್ರಾ ಒಂದು ಸಮಸ್ಯೆ ಅರ್ಥ ಮಾಡಿಕೊಳ್ಳೋದಕ್ಕೆ, ಒಂದು ಪ್ರಾಬ್ಲಮ್ ಅರ್ಥ ಮಾಡುವುದಕ್ಕೆ ತಿಂಗಳಾಗಟ್ಟಲೆ ಒದ್ದಾಡ್ತಾ ಇದ್ದಂತ ಮನುಷ್ಯ ಐನ್ಸ್ಟೈನ್. ಪ್ರತಿನಿತ್ಯ ಪ್ರಿನ್ಸಿಪಾಲ್ಗಳು ಐನ್ಸ್ಟೈನ್ಗೆ ಅವಮಾನ ಮಾಡದ ದಿನವಿಲ್ಲ. ಯು ಆಲ್ ವರ್ಕ್. ಐ ಆಮ್ ಲುಕಿಂಗ್ ಫಾರ್ ದ ಡೇ ವೇನ್ ಆನ್ವರ್ಡ್ಸ್ ಐ ನೀಡ್ ನಾಟ್ ಸಿ ಯುವರ್ ರಾಟನ್ ಫೇಸ್ ಇನ್ ದಿ ಕಾಲೇಜ್ ಕ್ಯಾಂಪಸ್ anymore. Why should it appear before me is one enigmatic question that looms large before me almost on a daily basis. When will you disappear from the campus? I do not want to see your rotten face in the college campus anymore. ಇದು ಒಂದು 100 ಸಲ ಐನ್ಸ್ಟೈನ್ ಪ್ರಿನ್ಸಿಪಾಲ್ ಕೈಯಲ್ಲಿ ಬಯಸಿಕೊಂಡು ಕೇಳಿದಂತ ಮಾತುಗಳು. That very man got 2 Nobel prizes. ಅಷ್ಟು ದೊಡ್ಡ ಐನ್ಸ್ಟೈನ್, ಗೋಲ್ಡ್ ಮೆಡಲಿಸ್ಟ್, ಮಾರ್ಕ್ಸ್ ಬಂತ. ಯಾರು ಕೇಂದ್ರ ಸರ್ಕಾರವಾಗಿ ರಾಜ್ಯ ತಲೆ ಕೆಡಿಸ್ಕೊಳ್ಳುವುದಿಲ್ಲ. ಆ ಟೆಕ್ಸ್ಟ್ ಬುಕ್ ಕಮಿಟಿಗಳು ಅಂತಿರ್ತಾರೆ. ಎಡಿಸನ್ 3 ತಿಂಗಳು ಶಾಲೆಗೆ ಹೋದವನು
ಇವತ್ತು ಜಗತ್ತಿನ ಎರಡು ದೊಡ್ಡ ಕ್ರಾಂತಿಕಾರಿ ಈ ಬಲ್ಬು, ಈ ಟೇಪ್ ರೆಕಾರ್ಡರ್, ಇವೆರಡು ಎಡಿಸಿನ ಕೊಡಿ 3 ತಿಂಗಳು ಶಾಲೆಗೆ ಹೋದವನು. ಎಲೆಕ್ಟ್ರಿಸಿಟಿನಲ್ಲಿ ಕ್ರಾಂತಿಕಾರಿ ಸಂಶೋಧನೆ ಮಾಡಿದ ಮೈಕೇಲ್ ಫ್ಯಾರಡೆ 6 ತಿಂಗಳು ಶಾಲೆಗೆ ಹೋದವನು. ಕಿರಾಣ ಅಂಗಡಿನಲ್ಲಿ ಪಟ್ಟಣ ಕಟ್ಟಿಕೊಡ್ತಾ ಇದ್ದವನು. So what is science? Why science is kept for a student, not for getting good marks? ಇದು ಗೊತ್ತಿಲ್ಲದೆ ನಮ್ಮಲ್ಲಿ ಗೋಲ್ಡ್ ಮೆಡಲಿಸ್ಟ್ಗಳು, ಫಸ್ಟ್ ರ್ಯಾಂಕ್ಗಳು. ಆದರೆ ಪ್ರಪಂಚದ 400 ಶ್ರೇಷ್ಠ ವಿಶ್ವವಿದ್ಯಾಲಯಗಳಲ್ಲಿ ಇಂಡಿಯಾ ದೇಶದ ಒಂದು ವಿಶ್ವವಿದ್ಯಾಲಯವನ್ನು ಇಲ್ವಲ್ಲ ಇವತ್ತು. ಒಂದು ಔಟ್ ಆಫ್ 400 ಬೆಸ್ಟ್ ಯೂನಿವರ್ಸಿಟೀಸ್ ಇನ್ ದಿ ವರ್ಲ್ಡ್, ಯು ಡೋಂಟ್ ಹ್ಯಾವ್ ಒನ್ a single Indian university appearing in the list. ಬುದ್ಧಿ ಇಲ್ಲೋ ನಮ್ಮಲ್ಲಿ ಬುದ್ಧಿವಂತರಿರುವ ಹುಡುಗರು, ಇಂಡಿಯಾ ದೇಶದ ಹುಡುಗರಷ್ಟು ಬುದ್ಧಿವಂತರು ಈ ಪ್ರಪಂಚದ ಯಾವ ಮೂಲೆಯಲ್ಲೂ ಎಂದೂ ಇರಲಿಲ್ಲ, ಎಂದೂ ಇಲ್ಲ, ಮುಂದೆಯೂ ಇರುವುದಿಲ್ಲ. ಈಗ ನಾನು ಏನೋ ಒಬ್ಬ ಫೆನಾಟಿಕ್ ಆಗಿ ನಾನು ಮಾತಾಡ್ತಾ ಇಲ್ಲ. ಇವತ್ತು 2019ರಲ್ಲಿ ಹೂ ಇಸ್ ದಿ ಗ್ರೇಟೆಸ್ಟ್ ಇಂಜಿನಿಯರ್ ಇನ್ ದಿ ವರ್ಲ್ಡ್, ಇನ್ ಕಾಂಟೆಂಪರರಿ ವರ್ಲ್ಡ್? ಇನ್ ಕಾಂಟೆಂಪರರಿ ವರ್ಲ್ಡ್ಸ್ ನಾನು ಪ್ರಶ್ನೆ ಕೇಳಿದ್ರೆ ಹೂ ಇಸ್ ದಿ ಗ್ರೇಟೆಸ್ಟ್ ಇಂಜಿನಿಯರ್? ಸರ್, ವಿಶ್ವೇಶ್ವರಯ್ಯ ಇಸ್ ದಿ ಗ್ರೇಟೆಸ್ಟ್ ಇಂಜಿನಿಯರ್ ಇನ್ ದಿ ವರ್ಲ್ಡ್, ನೋ ಡೌಟ್. ಬಟ್ ಇನ್ ಕಾಂಟೆಂಪರರಿ ವರ್ಲ್ಡ್, ಪ್ರಸ್ತುತ ವಿದ್ಯಮಾನದಲ್ಲಿ, ಪ್ರಸ್ತುತ ಪ್ರಪಂಚದಲ್ಲಿ ಹೂ ಇಸ್ ದಿ ಗ್ರೇಟೆಸ್ಟ್ ಇಂಜಿನಿಯರ್? ಈಗ ಹೇಳೋಣ, ಮಾತಾಡಲಿಲ್ಲ. ಎ ಹೀರೋ ವಿಲ್ ಟಾಕ್ ನೌ, ಎ ಝೀರೋ ವಿಲ್ ಟಾಕ್ ಆನ್ ಅದರ್ ಅಕೇಶನ್ಸ್. ಕಮ್ ಆನ್ ಹೀರೋಸ್, ಓಪನ್ ಅಪ್ ಯುವರ್ ಮೌತ್ಸ್. Sridhar from Kerala. In one sense, I don't know who Sridhar is, perhaps he may be, but going by the set standards, going by the traditional standards, set standards, always CEO Microsoft is the greatest engineer. ಇರಬೇಕು. ಶ್ರೀಧರ್ ಇರ್ಬೋದೇನೋ, ದೊಡ್ಡವರಿಲ್ಲ, ಇವ್ರಿಗಿಂತ ದೊಡ್ಡವರಿರ್ಬೋದೇನೋ. ಸಾಮಾನ್ಯವಾಗಿ ನ್ಯೂಸ್ ಪೇಪರ್ಸು, ಈ ಕೆಲವೆಲ್ಲ ಸರ್ವೆ ಮಾಡುವಂಥ ಇಂಟರ್ನ್ಯಾಷನಲ್ ಏಜೆನ್ಸೀಸ್, ಇವೆಲ್ಲರ ಪ್ರಕಾರ ಸಿಇಒ ಮೈಕ್ರೋಸಾಫ್ಟ್ ಇಸ್ ದ ಗ್ರೇಟೆಸ್ಟ್ ಇಂಜಿನಿಯರ್. ಹೂ ಇಸ್ ಸಿಇಒ ಮೈಕ್ರೋಸಾಫ್ಟ್? ಇಂಡಿಯನ್, ಆಂಧ್ರ, ಬಾರನ್, ಕರ್ನಾಟಕ ಎಜುಕೇಟೆಡ್ ಮ್ಯಾನ್ ಸತ್ಯ ನಾದೆಲ್ಲ, ಮಣಿಪಾಲ್ ಎಜುಕೇಟೆಡ್ ಫೆಲೋ, ಆಂಧ್ರ, ಬಾರನ್, ಮಣಿಪಾಲ್ ಎಜುಕೇಟೆಡ್ ಇಂಜಿನಿಯರ್, ಸಿಇಒ ಮೈಕ್ರೋಸಾಫ್ಟ್. ಮೈಕ್ರೋಸಾಫ್ಟ್ ಅಂದ್ರೆ ಯಾರು ಗೊತ್ತಾನೆ? ಮೈಕ್ರೋಸಾಫ್ಟ್ ಗೊತ್ತಿಲ್ಲ? ಮೈಕ್ರೋಸಾಫ್ಟ್ ನ ಪ್ರೊಪರೇಟರ್ ಚೀಫ್ ಯಾರು? ಓ, ಈ ಗಿರಾಕಿಗಳನ್ನು ಅದಕ್ಕೆ ಮಾತಾಡಿದ್ರೆ ಬಿಲ್ ಗೇಟ್ಸ್ ಗೊತ್ತಿಲ್ವಾ? ಮೈಕ್ರೋಸಾಫ್ಟ್ ಗೊತ್ತಿಲ್ವಾ? ಪ್ರಪಂಚದ ನಂಬರ್ 1 ಶ್ರೀಮಂತ ಬಿಲ್ ಗೇಟ್ಸ್. ಆತನ ದೊಡ್ಡ ಫ್ಯಾಕ್ಟರಿ, ದೊಡ್ಡ ಕಂಪನಿ ಸಿಯಾಟಲ್, ಅಮೆರಿಕದಲ್ಲಿ ಇರ್ತಕ್ಕಂಥದ್ದು. ಎಲ್ಲ ಕಡೆ ಇಂಡಿಯಾದಲ್ಲೂ ಇದೆ. ಪ್ರಪಂಚದ ನಂಬರ್ 1 ಶ್ರೀಮಂತ ಬಿಲ್ ಗೇಟ್ಸ್, ಆತನ ಕಂಪನಿಯ ಮುಖ್ಯಸ್ಥನೇ, ಮುಖ್ಯ ಆಡಳಿತಗಾರನೇ ನಂಬರ್ 1 ಇಂಜಿನಿಯರ್. ಅವನು ಆಂಧ್ರದಲ್ಲಿ, ಕರ್ನಾಟಕದಲ್ಲಿ ಶಿಕ್ಷಣ ಪಡ್ಕೊಂಡು ಸತ್ಯ ಅನ್ನೋದಿಲ್ಲ. ಇಂಡಿಯನ್ಸ್ ದಡ್ಡ, ಇವತ್ತಿನ ಇಂಡಿಯನ್ಸ್ ದಡ್ಡರು. ಅಮೆರಿಕನ್ ಈಸ್ ನಾಟ್ ದಿ ಸಿಇಒ ಮೈಕ್ರೋಸಾಫ್ಟ್. ಮೈಕ್ರೋಸಾಫ್ಟ್ ಸಿಇಒ ಅಮೆರಿಕನ್ ಅಲ್ಲ, ಬ್ರಿಟಿಷ್ ಅಲ್ಲ, ಜರ್ಮನ್ ಅಲ್ಲ, ಜಾಪನೀಸ್ ಅಲ್ಲ, ಇಂಡಿಯನ್, ಸೌತ್ ಇಂಡಿಯನ್. ಹೂ ಇಸ್ ದಿ ಗ್ರೇಟೆಸ್ಟ್ ಡಾಕ್ಟರ್? ಅದೇ ರೀತಿ ಈ ಸೆಟ್ ನಾರ್ಮ್ಸ್ ಪ್ರಕಾರ ನಾವು ಹೋದ್ವಿ ಅಂದ್ರೆ ದಿ ಗ್ರೇಟೆಸ್ಟ್ ಡಾಕ್ಟರ್ ಈಸ್ ದಿ ಸರ್ಜನ್ ಜನರಲ್ ಆಫ್ ಅಮೆರಿಕ. ಅಮೆರಿಕದ ಸರ್ಜನ್ ಜನರಲ್ ಅವರು ಗ್ರೇಟೆಸ್ಟ್ ಡಾಕ್ಟರ್. ಯಾರವರು? ಈಸ್ ಅನ್ ಇಂಡಿಯನ್, ಟಿಪಿಕಲ್ ಕನ್ನಡಿಗ, ಪಕ್ಕಾ ಕನ್ನಡಿಗ, ವಿವೇಕ್. ಅವರ ಹೆಸರು ವಿವೇಕ್. ಮಂಡ್ಯ ಜಿಲ್ಲೆಯ ಹುಡುಗ ವಿವೇಕ್, 36 year old doctor from Mandya is the Surgeon General of America. In the history of America, he is the youngest Surgeon General. Indians doctor. Clap ಮಾಡಿ, ಅದಕ್ಕೆ ನೀವು ಕ್ಲಾಪ್ ಮಾಡಲಿಲ್ಲ ಅಂತ ಅಲ್ಲೇ ಮಾಡೋದು. And who is the greatest mathematician? ಯಡಿಯೂರಪ್ಪ ಬಹಳ ಚೆನ್ನಾಗಿ ಹೇಳಿದ್ರು. ಟಿವಿ ಮುಂದೆ ಕೂತ್ಕೊಂಡು ಕಾಲ ಕಳೆಬೇಡಿ, ಪುಸ್ತಕಗಳು ಓದಿ, ಅಪ್ಡೇಟ್ ಯುವರ್ ಸೆಲ್ಸ್ ವಿತ್ ದಿ ಹ್ಯಾಪನಿಂಗ್ಸ್ ಇನ್ ದಿ ವರ್ಲ್ಡ್. ಇದು ಯಾವುದಕ್ಕೆ ಅಪ್ಡೇಷನ್ ಇಲ್ಲ. ಯು ಆರ್ ನಾಟ್ ಅಪ್ಡೇಟೆಡ್ ವಿತ್ ಎನಿ ಆಫ್ ದಿಸ್ ಥಿಂಗ್ಸ್. Who is the greatest mathematician? An Indian, a Punjabi boy, Manjul Bhargav. Mathematics supposed to be the toughest subject. ನಮ್ಮ
number one in the world today is an Indian. Engineering, most sought after course, number one in the world, Indian. Medical course, where it's supposed to be the toughest, number one in the world, Indian. ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು ನಿಮಗೆ? ಇಂಗ್ಲಿಷ್ ಸ್ಪೆಲ್ಲಿಂಗ್ಸ್ ಅಮೆರಿಕದಲ್ಲಿ ಪ್ರತಿ ವರ್ಷ ಇಂಗ್ಲಿಷ್ ಸ್ಪೆಲ್ಲಿಂಗ್ಸ್ ಇತ್ಯಾದಿ ಮಾಡ್ತಾರೆ. ಅದರಲ್ಲಿ ಕಳೆದ 26-27 ವರ್ಷಗಳಿಂದ ಇಂಡಿಯನ್ ಬಾಯ್ಸ್, ಇಂಡಿಯನ್ ಗರ್ಲ್ಸ್. ದಟ್ರ ಇಂಡಿಯಾ ದೇಶದ ಹುಡುಗರಿಗೆ ಬ್ರೈನ್ ಇಲ್ವಾ? ಇಂಥ ಇಂಡಿಯನ್ ಸ್ಟೂಡೆಂಟ್ಸ್ ಇಟ್ಕೊಂಡು, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಕಂಟ್ರಿ ಮೆಂಬರ್ಸ್, why at least one university of India does not appear in the list of 400 universities that have made a mark? 400 ವಿಶ್ವವಿದ್ಯಾಲಯಗಳಲ್ಲಿ ಇಂಥ ವಿದ್ಯಾರ್ಥಿಗಳನ್ನು ಇಟ್ಕೊಂಡು ಒಂದು ವಿಶ್ವವಿದ್ಯಾಲಯ ಯಾಕಿಲ್ಲ? ಕಾರಣ ಇಷ್ಟೇ, ನಮ್ಮ ಮಕ್ಕಳಿಗೆ ಅವರ ಯೋಗ್ಯತೆಗೆ, ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಬೇಕಾದ ಟ್ರೈನಿಂಗ್ ಅನ್ನ, ಮೋಸ್ಟ್ ಅನ್ಫಾರ್ಚುನೇಟ್ ಥಿಂಗ್, ಸ್ವಾತಂತ್ರ್ಯ ಒಂದು 70 ವರ್ಷಗಳಾಯಿತು, ನಮ್ಮ ಎಜುಕೇಶನ್ ಸಿಸ್ಟಮ್ ನಮ್ಮ ಮಕ್ಕಳ ಜೀನಿಯಸ್ ಅನ್ನ ಕೊಂತಾ ಇದೆಯೋ ಹೊರತು ಅವರ ಪ್ರತಿಭೆ, ಅವರ ಸಾಮರ್ಥ್ಯಗಳನ್ನ ಜಾಸ್ತಿ ಮಾಡ್ತಾ ಇಲ್ಲ ಇವತ್ತಿನ ಎಜುಕೇಶನ್ ಸಿಸ್ಟಮ್. ಯಾಕೆ? ಸಿಲೆಬಸ್ ಮುಗಿಸ್ತಾರೆ ಇವರು ಮಾರ್ಕ್ಸ್ ಮೇಲೆ ಹೋಗ್ತಾರೆ, ಇವರು ಸಿಲೆಬಸ್ ಮುಗಿಸ್ತಾರೆ. ವಿದ್ಯಾರ್ಥಿಗಳಿಗೆ ಫ್ರೀಡಮ್ ಇಲ್ಲ, ಸ್ಟೂಡೆಂಟ್ಸ್ಗೆ ಲಿಬರಲಿಟಿ ಇಲ್ಲ, ಸ್ವಂತ ವಿಚಾರಗಳನ್ನು ಹೇಳುವುದಕ್ಕೆ ಅವರಿಗೆ ಅವಕಾಶವೇ ಇಲ್ಲ. ಬೇಸ್ಟ್ ಪಾಠ ಮಾಡೋದು, ಅದರ ವಿದ್ಯಾರ್ಥಿ ಗಟ್ಟಿ ಮಾಡುವುದು, ಅದನ್ನೇ ಬರೆಯೋದು, ಅದರ ಬೇಸಿಸ್ ಮೇಲೆ ಅವರಿಗೆ ರ್ಯಾಂಕ್ ಕೊಡೋದು, ಅದರ ಆಧಾರದ ಮೇಲೆ ನೌಕರಿ ಕೊಡೋದು. ಎಂಥ ದುರ್ಗತಿ! IIT ಸ್ಟೂಡೆಂಟ್ಸ್, IIT ಒಂದು ಕಾಲದಲ್ಲಿ ನಾವೆಲ್ಲ ಸ್ಟೂಡೆಂಟ್ಸ್ ಆಗಿದ್ದಾಗ, ನಾನು ಸ್ಟೂಡೆಂಟ್ ಆಗಿದ್ದಾಗ IIT ಸ್ಟೂಡೆಂಟ್ ಅಂದ್ರೆ ಅವನು ದೇವಲೋಕದಿಂದ ಇಳಿದು ಬಂದವನ್ನೇನೋ ನೋಡ್ತಿದ್ವಿ. ನಾನು ಬೆಂಗಳೂರಿನಲ್ಲಿ ಓದಿದ್ದು, ನಮ್ಮ ಕಾಲೇಜಿನಲ್ಲಿ IIT ಸ್ಟೂಡೆಂಟ್ಸ್ ಬಹಳ ಜನ ಇದ್ರು. ಮೆಡ್ರಾಸ್ IITನಲ್ಲಿ ಟಾಪರ್ಸ್ ಎಲ್ಲ ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಆಗಿನ ಕಾಲದಲ್ಲಿ ಉತ್ತರ ಕರ್ನಾಟಕದ ಹಾರೂರು ಇದ್ದ ಹಾಗೆ. ಈಗ ಒಂದು ಸ್ವಲ್ಪ ಕಡಿಮೆ ಆಗಿದೆಯಂತೆ, ಏನಾಗಿದೆ ಗೊತ್ತಿಲ್ಲ, ನಾನು ಇತ್ತೀಚೆಗೆ ಕಾಲೇಜಿಗೆ ಹೋದವಲ್ಲ. ಸುಮಾರು ಜನ IIT ಸೆಲೆಕ್ಟ್ ಆಗಿದ್ದಾರೆ. ಕಾನ್ಪುರ್ IIT, ಮೆಡ್ರಾಸ್ IIT, ಬಾಂಬೆ IIT. ಆ IIT ಸ್ಟೂಡೆಂಟ್ಸ್ 4 ವರ್ಷ ಹಿಂದೆ ಅದರ ಹಿಂದಿನ ಡೈರೆಕ್ಟರ್ ಇಂದಿರೇಶನ್ ಡೈರೆಕ್ಟರ್ ಆಗಿದ್ದವರು ಉದಯ ಟಿವಿ ಇಂಟರ್ವ್ಯೂನಲ್ಲಿ ಹೇಳಿದರು, ಇಟ್ ಈಸ್ ಸೋ ಮಚ್ ಡಿಸ್ಮೇಯಿಂಗ್ ಟು ಫೈಂಡ್ that many of our IIT students today, they produce answers by mugging up the notes given by the teacher. Notes, teacher ಕೊಟ್ಟಿರ್ತಕ್ಕಂಥ ನೋಟ್ಸ್ ಮಗ್ ಮಾಡಿ, ಬಾಯಿ ಬಿಟ್ ಮಾಡಿ IIT ಸ್ಟೂಡೆಂಟ್ಸ್ ಇದನ್ನೆಲ್ಲ ಬರೀತಾ ಇದ್ದಾರಲ್ಲ, ಇದು ಬಹಳ ಮನಸ್ಸಿಗೆ ಖೇದವನ್ನುಂಟು ಮಾಡುತ್ತದೆ. ಸಿಸ್ಟಮ್ ಆಫ್ ಎಜುಕೇಶನ್ ನಮ್ಮದು ಬಹಳ ನಮ್ಮ ಮಕ್ಕಳನ್ನು ಹಾಳು ಮಾಡ್ತಾ ಇರುವ, ಹುಲಿಗಳಾಗಿ ಹುಟ್ಟಿರ್ತಕ್ಕಂಥ ಭಾರತೀಯ ಮಕ್ಕಳನ್ನ ಇಲಿಗಳನ್ನಾಗಿಸ್ತಾ ಇದೆ ನಮ್ಮ ಎಜುಕೇಶನ್ ಸಿಸ್ಟಮ್. ಐನ್ಸ್ಟೀನ್ ಪಡ್ಕೊಂಡಿದ್ದ ಮಾರ್ಕ್ಸ್ ಅಲ್ಲ, ಮೇಡಮ್ ಕ್ಯೂರಿ ಮಾರ್ಕ್ಸ್ ಪಡ್ಕೊಂಡಿದ್ದಾರೆ. ಹಾಗಾದ್ರೆ ಏನು? ದಿ ಜೀನಿಯಸ್ ಇನ್ಸೈಡ್. ಎಜುಕೇಶನ್ ಅಂದ್ರೆ ಏನು? ನನ್ನ ಸೀರಿಯಲ್ ಹಾಕಿದ್ದೇನೆ. ಐನ್ಸ್ಟೀನ್ ಅವರು ಹೇಳಿರ್ತಕ್ಕಂಥದ್ದು, ಒಬ್ಬ ಮನುಷ್ಯನಿಗೆ 8 ನೋಬೆಲ್ ಪ್ರಶಸ್ತಿ ಪಡೆದುಕೊಳ್ಳುವ ಯೋಗ್ಯತೆ ಇದೆ. ಒಬ್ಬೊಬ್ಬ ಮನುಷ್ಯನಿಗೂ 8 ನೋಬೆಲ್ ಪ್ರಶಸ್ತಿ ಪಡೆದುಕೊಳ್ಳುವ ಸೆರೆಬ್ರಲ್ ಸಿಸ್ಟಮ್ ಇದೆ. ಹಾಗಾದ್ರೆ ಯಾಕೆ ಭಾರತೀಯರಿಗೆ ನೋಬೆಲ್ ಪ್ರಶಸ್ತಿ ಬರ್ತಾ ಇಲ್ಲ? ಯಾಕೆ? ಕ್ರಿಯೇಟಿವಿಟಿ, ಒರಿಜಿನಲ್ ಥಿಂಕಿಂಗ್ ಇಲ್ಲ, ಸ್ವತಂತ್ರವಾಗಿ ಯೋಚನೆ ಮಾಡುವಂತಹದ್ದು. ಇದು ಹೀಗೆ ಯಾಕಾಗಬೇಕು? ಸರ್, ನಿಮ್ಮ ಜೊತೆ ನಾನು ಡಿಫರ್ ಮಾಡ್ತೇನೆ. ಮ್ಯಾಥಮೆಟಿಕ್ಸ್ ಟೀಚರ್, ಐ ವಿಲ್ ನಾಟ್ ಅಗ್ರಿ ವಿತ್ ಯು, ಐ ವಿಲ್ ಡಿಫರ್. ನಮ್ಮ ಸ್ಟೂಡೆಂಟ್ ಹೇಳೋ ಹಾಗಿಲ್ಲ, ಹೇಳಬಾರದು. ಹೇಳಿದ್ರೆ ಕ್ಲಾಸ್ನಲ್ಲಿ ಲೆಕ್ಚರ್ ಇಷ್ಟಪಡುವುದಿಲ್ಲ. ನಮ್ದೊಂದು ಸ್ಕೂಲ್ ಇದೆ ಬಿಜಾಪುರ ಹತ್ರ ಮನಗುಳಿ. ಮಾನ್ಯ ಯಡಿಯೂರಪ್ಪನವರು ದಯವಿಟ್ಟು ಒಂದ್ಸಲ ಬರಬೇಕು, ನನ್ನ ಆಸೆ. ಅವ್ರು ಬಂದು ಆ ಶಾಲೆ ಒಂದ್ಸಲ ನೋಡಬೇಕು. ಮೊನ್ನೆ SSLCನಲ್ಲಿ 33 ಮಕ್ಕಳಲ್ಲಿ 32 ಮಕ್ಕಳು ಫಸ್ಟ್ ಕ್ಲಾಸ್, ಒಂದು ಮಗು ಸೆಕೆಂಡ್ ಕ್ಲಾಸ್ ತಗೊಂಡಿದೆ. ಆದ್ರೆ ಆ ಮಕ್ಕಳು ಎಲ್ಲಿಯವರು ಗೊತ್ತಾ? ಲಂಬಾಣಿ ತಾಂಡ ಮಕ್ಕಳು, ಕೂಲಿಯವರ ಮಕ್ಕಳು. ಅನೈತಿಕ ಜೀವನ ಮಾಡುವಂತಹ ಮನೆಯಲ್ಲಿ ಹೆಣ್ಮಕ್ಳು ಬೆಳೆಯಬಾರದು ಅಂತ ಅಂತಹ ಮನೆಗಳಿಂದ, ಸ್ಲಮ್ ಮನೆಗಳಿಂದ ತಗೊಂಡು ಬಂದಿರತಕ್ಕಂಥ ಮಕ್ಕಳು. ಇನ್ನು ಆ ಕನ್ವರ್ಷನ್ ಮತ್ತೊಂದು ಮಗದೊಂದು ಆಗಿ ಅಲ್ಲೆಲ್ಲ ಹೋಗ್ತಾ ಇದ್ದಾರೆ. ಏನು ಈ ತರಿತರಾದ್ರೆ ಏನ್ ಮಾಡೋದು ಅಂತ ಕೆಲವರೆಲ್ಲ ತಂದು ಬಿಟ್ಟಿರ್ತಕ್ಕಂಥ ಮಕ್ಕಳು. ಯೋಧರು ಮತ್ತೊಬ್ಬರು ಮಗದೊಬ್ಬರು ಯುದ್ಧಗಳು ಸತ್ತರೆ ಆ ಮಕ್ಕಳು, ಆ ಮನೆ ಮಕ್ಕಳಿಗೆ ಏನಾದ್ರು ಹೆಲ್ಪ್ ಕೊಡಬೇಕು ಅಂತ ನಾನು ತಗೊಂಡಿರ್ತಕ್ಕಂಥ ಮಕ್ಕಳು ಶಾಲೆಯಲ್ಲಿ 570 ಮಕ್ಕಳಿದ್ದಾರೆ.
ಅದರಲ್ಲಿ SSLC ಮಕ್ಕಳು 30-40 ಜನ ಮಕ್ಕಳು ಇರ್ತಾರೆ. ಈ ಮಕ್ಕಳು 32 ಫಸ್ಟ್ ಕ್ಲಾಸ್ ಕನ್ನಡ ಮೀಡಿಯಂ. ನಮ್ಮ SP ರವಿ ಅವರು 1ನೇ ಕ್ಲಾಸ್ನಿಂದ ಹಿಡಿದು ಡಿಗ್ರಿ ಮುಗಿಯೋವರೆಗೂ ಕನ್ನಡ ಮೀಡಿಯಂ ಓದಿದ್ರು. ಯು ಶುಡ್ ಲಿಸನ್ ಟು ಹಿಮ್ ವೆನ್ ಹಿ ಸ್ಪೀಕ್ಸ್ ಇನ್ ಇಂಗ್ಲಿಷ್. You know, English medium is a must for a person to become well versed in the art of how to converse in the language. ನಾನು ಕನ್ನಡ ಮೀಡಿಯಂನಲ್ಲಿ ಓದೋನು SSLC ನಲ್ಲಿ. ನಾನು ಹಳ್ಳಿಯವನೇ, ಮಳೆ ಬಂದು ನಮ್ಮ ಶಾಲೆ ರಜಾ, ಗುಡಿಸಲು ಶಾಲೆ. ಕ್ಲಾಸ್ ಕೂತ್ಕೊಂಡು ಕೇಳ್ತಾ ಇದ್ರೆ ಕಾಲು ಮೇಲೆ ಒಂದು ಇಲ್ಲಿ ಓಡಾಡೋದು ಅಂತಹ ಶಾಲೆ. To make yourself an expert in English language, it is not at all necessary. You must study in English medium. Nothing doing. I still did not study in English medium. I still never spoke in English unless he went to America. Till he went to America and started delivering lectures in American universities. ಥಿಯರಿ ಆಫ್ ರಿಲೇಟಿವಿಟಿ ಬಂದು ಜಗತ್ತಿನ ಎಲ್ಲಾ ಯೂನಿವರ್ಸಿಟಿಗಳಿಗೂ ಅವ್ರನ್ನ ಕರೆದು, ಸರ್ ಹೇಳಿ ನೀವು ಥಿಯರಿ ಆಫ್ ರಿಲೇಟಿವಿಟಿ ಅಂದ್ರೆ ಏನು, ನೋಬೆಲ್ ಪ್ರೈಸ್ ಬಂತಲ್ಲ. ಎಲ್ಲಾ ಯೂನಿವರ್ಸಿಟಿಗಳು ನೋವೇ ಸ್ಪೋಕ್ ಇನ್ ಇಂಗ್ಲಿಷ್, ಯಾವುದೇ ಸ್ಪೋಕ್ ಇನ್ ಜರ್ಮನ್. And it used to get translated in English by the translator. It is not necessary you must be an expert in English, or it is very much not necessary that you should have your things or education done through an English medium. ಇಷ್ಟೆಲ್ಲ ಅದ್ಭುತವಾದ ಸಾಮರ್ಥ್ಯಗಳು ನಮ್ಮ ತಲೆ ಮೇಲಿದೆಯಲ್ಲ, 8 ನೋಬೆಲ್ ಪ್ರಶಸ್ತಿ ಪಡ್ಕೊಳ್ಳುವಂತಹ ಸಾಮರ್ಥ್ಯಗಳು, ಇದನ್ನೆಲ್ಲ ಇದು ವ್ಯಕ್ತವಾಗುವುದಕ್ಕೆ, ಅದು ಆಚರಣೆ ಬರುವುದಕ್ಕೆ ಶಿಕ್ಷಕ ಏನೇನೋ ಟ್ರೈನಿಂಗ್ ಕೊಡಬೇಕು. ಒಂದು 10 ವರ್ಷದ ಕಾಲ ಆ 5 ವರ್ಷದ ಮಗುವಿಗೆ, 5 ವರ್ಷದ ಮಗು 6 ವರ್ಷದ ಮಗುನ ಹತ್ರ ಇಟ್ಕೊಂಡು ಆ ವೇಸ್ಟ್ ಮಾಡಬೇಕಾದ ಕೆಲಸ ಏನು, ಅದು ಏನು ಅಂತ ಹೇಳಿದಾರು ಏನ್ ಮಾಡಿದ್ರು ಕೂಡ ಸರಿಯೇ. ಈ ಮಗುವನ್ನು ಉದ್ಧಾರ ಮಾಡಬೇಕು ಅಂತ ಅಂದ್ಕೊಂಡು ಶಿಕ್ಷಕ ಅದು ಏನೇನೋ ಮಾಡ್ತಾನೆ. ಆ ಬಹುಶಃ ಆ ಮಗು 20 ವರ್ಷದ ಮಗು ಆದ ವೇಳೆಗೆ ಅವನನ್ನು ನೋಡಿ ಶಿಕ್ಷಕನೇ ಗಾಬರಿ ಆಗ್ತಾನೆ. ಏನು 4 ಲ್ಯಾಂಗ್ವೇಜ್ ನಲ್ಲಿ ಮಾತನಾಡಬಲ್ಲ, ಎಲ್ಲಾ ಸಬ್ಜೆಕ್ಟ್ಗಳು ಇವನಿಗೆ ಕರತಲ ಮೂಲಕ ಇವನಿಗೆ ಒಂದು ಕೆಲಸ ಕೊಟ್ಟೆ ಅಂತಂದ್ರೆ ಸಂಪೂರ್ಣವಾಗಿ 100ಕ್ಕೆ 100 ಪರ್ಫೆಕ್ಟ್ ಆಗಿ ಮಾಡಿ, ಇನ್ನು ಯಾರು ಈ ರೀತಿ ಮಾಡಿದಾರದು ತಕ್ಷಣ ಮಾಡ್ತಾನೆ. ಇವನ ಧೈರ್ಯ ಏನು, ಇವನ ಒರಿಜಿನಾಲಿಟಿ ಏನು, ಇವನ ಇನಿಷಿಯೇಟಿವ್ ಏನು, ಇವನ ರಾಷ್ಟ್ರ ಪ್ರೇಮ ಏನು, ಇವನ ಆನೆಸ್ಟಿ ಏನು, ಇವನ ಹಾರ್ಡ್ ವರ್ಕಿಂಗ್ ನೇಚರ್ ಏನು, ಇವನು ನಿಜಕ್ಕೂ ಕೂಡ ಒಬ್ಬ ಕ್ವಾಲಿಟಿ ಮನುಷ್ಯನಾಗಿದ್ದಾನೆ ಅಂತ ಟೀಚರ್ ಅನಿಸಿದಾಗ ಆ ಹುಡುಗ ಎಜುಕೇಶನ್ ಆಗಿದೆ, ಅವನಿಗೆ ಆಗಿದೆ ಎಜುಕೇಶನ್, ಅವರು ಎಜುಕೇಟೆಡ್ ಅಂತ ಅರ್ಥ, ನಾಟ್ ಇನ್ ಇಯರ್ ಡಿಗ್ರಿ ಹೋಲ್ಡರ್. ಇವತ್ತು ನಿಮ್ಮ ಶಿಕ್ಷಣವನ್ನ ಇದ್ಯಾವುದೂ ಲೆಕ್ಕಕ್ಕೆ ಇಟ್ಕೊಳ್ಳದೆ ಒಂದು ಡಿಗ್ರಿ ಬಂದು ಎಜುಕೇಟೆಡ್. ಅದರ ಪರಿಣಾಮ ಏನಾಗಿದೆ ಗೊತ್ತಾ? ನಾರಾಯಣ ಮೂರ್ತಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇನ್ಫೋಸಿಸ್ ಚೇರ್ಮನ್ ನಾರಾಯಣ ಮೂರ್ತಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. 80% ಆಫ್ ಅವರ್ ಇಂಡಿಯನ್ ಇಂಜಿನಿಯರ್ಸ್ ಆರ್ ಅನ್ಎಂಪ್ಲಾಯಬಲ್. ನಮ್ಮ ಇಂಡಿಯಾದ ಇಂಜಿನಿಯರ್ಗಳು 80% ಇಂಜಿನಿಯರ್ಗಳಿಗೆ ಒಂದು ಉದ್ಯೋಗ ಕೊಡಬೇಕು ಅಂತ ಅನ್ಸಲ್ಲ ನನಗೆ. ಅವರು ಉದ್ಯೋಗಕ್ಕೆ ಅರ್ಹರಲ್ಲ ಅವರು. ಮತ್ತೆ ಯಾಕೆ ಕೊಡ್ತಿದ್ದೀರಿ ನಾರಾಯಣ ಮೂರ್ತಿ? ಬೇರೆ ದಿಕ್ಕಿಲ್ವಲ್ಲ, ಬೇರೆ ಗತಿ ಇಲ್ವಲ್ಲ. ಪಂಜಾಬಿಂದ ಹುಡುಗರು ಕರ್ಕೊಂಡು ಬಂದ್ರು ಅದೇ, ತಮಿಳುನಾಡಿನಿಂದ ಕರ್ಕೊಂಡು ಬಂದ್ರು ಅದೇ, ಕರ್ನಾಟಕದಲ್ಲೂ ಅದೇ, ಒರಿಸ್ಸಾದಲ್ಲೂ ಅದೇ. ಯೋಚನೆ ಮಾಡಿ, ನಂಬರ್ 1 ಇನ್ ದಿ ವರ್ಲ್ಡ್ ಇಂಜಿನಿಯರ್, ನಂಬರ್ 1 ಡಾಕ್ಟರ್ ಇನ್ ದಿ ವರ್ಲ್ಡ್, ನಂಬರ್ 1 ಮ್ಯಾಥಮ್ಯಾಟಿಷಿಯನ್ ಇನ್ ದಿ ವರ್ಲ್ಡ್, ನಂಬರ್ 1 ಇನ್ ಇಂಗ್ಲಿಷ್ ಇನ್ ದಿ ಹೋಲ್ ವರ್ಲ್ಡ್ ಆಗಬಹುದಾದ ಯೋಗ್ಯತೆ ಇಟ್ಕೊಂಡಿರ್ತಕ್ಕಂಥ ಭಾರತೀಯರು ಇವತ್ತು ನಿಮ್ಮ ಶಿಕ್ಷಣ ಪದ್ಧತಿ ಏನಾಗಿ ಮಾಡಿ ಇಟ್ಟಿದೆಯವರನ್ನ 80% ಆಫ್ ದಿ ಹೋಲ್ ಲಾಟ್ ಈಸ್ ಅನ್ಎಂಪ್ಲಾಯಬಲ್. ಮೈಕ್ರೋಸಾಫ್ಟ್ CEO ಆಗುವ ಯೋಗ್ಯತೆ ಪಡ್ಕೊಂಡಿರ್ತಕ್ಕಂಥ ಇಂಡಿಯನ್ ಇಂಜಿನಿಯರ್ಗೆ ನೀವು ನೌಕರಿ ಕೊಡೋದಕ್ಕೆ ಯೋಗ್ಯತೆ ಇಲ್ವಲ್ಲೋ, ನಿಮ್ಮ ನೌಕರಿ ಕೊಡೋದಾದ್ರೆ ಯೋಗ್ಯತೆ ಇಲ್ವಲ್ಲೋ ಅಂತ ಇಂಡಿಯನ್ ಒಂದು ಕಂಪನಿ ಚೇರ್ಮನ್ ಹೇಳುವಷ್ಟು ಮಟ್ಟಿಗೆ ವಿ ಆರ್ ಮೇಕಿಂಗ್ ಅವರ್ ಬಾಯ್ಸ್ ಇನ್ಕೇಪಬಲ್ ಆಫ್ ಅಚೀವ್ಮೆಂಟ್ಸ್ ಇನ್ ಲೈಫ್. ವಿದ್ಯಾರ್ಥಿಗಳೇ ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಏನಾಗಬೇಕು? ಫಿಸಿಕ್ಸ್ ಓದೋದು ಬೇಡವಾ, ಮ್ಯಾಥಮೆಟಿಕ್ಸ್ ಓದೋದು ಬೇಡವಾ, ಕೆಮಿಸ್ಟ್ರಿ ಓದೋದು ಬೇಡವಾ, ಇಂಗ್ಲಿಷ್ ಓದೋದು ಬೇಡವಾ? ಅದೆಲ್ಲ ನಾನು ಹೇಳೋದಕ್ಕೆ ಹೊರಟಿರೋದು ಹಾಗಲ್ಲ. ಈಗಿರ್ತಕ್ಕಂಥ ಸಿಸ್ಟಮ್ ಆಫ್ ಎಜುಕೇಶನ್ ಟೋಟಲಿ ಯೂಸ್ಲೆಸ್ ಅಂತಲ್ಲ, ಇಟ್ ಈಸ್ ಇನ್ಕಂಪ್ಲೀಟ್. ಒಂದು ಸ್ವಲ್ಪ ಯೂಸ್ ಇದೆ, ಬಟ್ ಇಟ್ ಈಸ್ ಟೋಟಲಿ 25% ಯೂಸ್ ಇದೆ, 75% ಯೂಸ್ಲೆಸ್. ಹಾಗಾಗಿ ಆ 75% ಎಲ್ಲಿಂದ ಬರಬೇಕು?
75% ಹಾಗಾದ್ರೆ ಏನಿಂದ ಬರಬೇಕು. ಕೆಲವು ಒಳಗಡೆಯಿಂದ, ಕೆಲವು ನಿಜವಾದ ರೀತಿಯ ಎಜುಕೇಶನ್ ಅವಶ್ಯಕವಾದಂತಹ ಶಿಕ್ಷಕ ನಿಜಕ್ಕೂ ಗಮನ ಕೊಟ್ಟು ಬಹಳ ಎಂಫಸೈಸ್ ಮಾಡಿ ಮಹತ್ವ ಕೊಟ್ಟು ಬೆಳೆಸಬೇಕಾಗಿದ್ದಂತಹ ಕೆಲವು ಟ್ರೈನಿಂಗ್ಗಳಿದ್ದು, ಆ ಟ್ರೈನಿಂಗ್ಗಳಾದ್ಮೇಲೆ ಆ ಟ್ರೈನಿಂಗ್ಗಳನ್ನೇ ನಾನು ಅದಕ್ಕೆ ಹೆಸರಿಟ್ಟಿದ್ದೇನೆ. ಏನು ಆ ಟ್ರೈನಿಂಗ್ ಅಂದ್ರೆ, ಕೆಲವು ಸದ್ಗುಣಗಳು, ಕೆಲವು ಸಾಮರ್ಥ್ಯಗಳು ನಮ್ಮಲ್ಲಿಲ್ಲ. ಕೆಲವು ಸದ್ಗುಣಗಳು, ಕೆಲವು ಸಾಮರ್ಥ್ಯಗಳು ನಮ್ಮಲ್ಲಿಲ್ಲ. ಯಾವ ಸಾಮರ್ಥ್ಯ ಇಲ್ಲ, ನಿಮಗೆ ಸಾಹಸ ಪ್ರವೃತ್ತಿ ಇಲ್ಲ, ಒರಿಜಿನಾಲಿಟಿ ಇಲ್ಲ. ನಾನೇ ಒಂದು ಹೊಸ ಕಂಪನಿ ಮಾಡ್ತೇನೆ, ಇನ್ನೊಬ್ಬರು ಕೆಳಗಡೆ ದುಡಿಬೇಕು, ನಾನೇ ಒಂದು ಹೊಸ ಕಂಪನಿ ಮಾಡ್ತೇನೆ. ನಮ್ಮ ಅಪ್ಪನ 20 ಎಕರೆ ಜಾಗ ಇದೆ. ನಮ್ಮ ಶಾಲೆ ಬಿಜಾಪುರ ಶಾಲೆ ಹೇಳಿದ್ನಲ್ಲ, ಅಲ್ಲಿ 3 ಜನ, ನಾನು ಮೊನ್ನೆ ಹೈದರಾಬಾದ್ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು. 3 ಜನ ಹಳೆ ಸ್ಟೂಡೆಂಟ್ಸ್ ಬಂದು ನನಗೆ ಮೀಟ್ ಮಾಡೋರು. ದಡ್ರು ಅಂತ ಲೆಕ್ಕ ಹಾಕಿದ್ದೆ ನಾನು. ದಡ್ರು, ಆ 3 ಜನ ಹೊರಟು ದಡ್ರು, 2 ದಡ್ರು, ಒಬ್ಬ ಬುದ್ಧಿವಂತ. ಆ 3 ಜನ ಹೇಳ್ತೇನೆ, ಒಬ್ಬ ಹಣ ದಡ್ಡ, ಇವನೇನು ಪ್ರಯೋಜನ ಇಲ್ಲ ಅಂತ ಮೇಷ್ಟ್ರುಗಳು ನಿರ್ಧಾರ ಮಾಡಿದ್ದವರು. ಆದ್ರೆ ಇವತ್ತು ನಾನು ಏನ್ ಮಾತನಾಡ್ತಿದ್ದೇನೆ ಮಾತುಗಳು, ಈ ಮಾತುಗಳನ್ನ ಆ ಮಕ್ಕಳಿಗೆಲ್ಲ ಎವ್ರಿ ಸಂಡೇ ಇಲ್ಲ, ನಾನು ಕ್ಲಾಸ್ ತಗೊಳ್ಳುವಾಗೆಲ್ಲ 8, 9, 10ನೇ ಕ್ಲಾಸ್ ಮಕ್ಕಳಿಗೆ ಕ್ಲಾಸ್ ತಗೊಳ್ಳುವಾಗೆಲ್ಲ ಈ ಮಾತುಗಳು ಹೇಳ್ತಾ ಇರ್ತೇನೆ. ನಮ್ಮ ಹೈಸ್ಕೂಲ್ನಲ್ಲಿ ಈ ಮಾತುಗಳನ್ನು ಚೆನ್ನಾಗಿ ಕೇಳಿಸ್ಕೊಂಡವರು. ಹೈಸ್ಕೂಲ್ನಲ್ಲಿ ಮಾರ್ಕ್ಸ್ ತಗೊಂಡಿಲ್ಲ ಅಂತ ದಡ್ರು. ಒಬ್ಬ ಹುಡುಗ ಈಗ ಏನ್ ಮಾಡಿದಾನೆ ಗೊತ್ತಾ, 407 ಗಾಡಿ ಅಂತ ಗೊತ್ತಿರುತ್ತೆ. ಆ 407 4 ಗಾಡಿಗಳನ್ನು ಇಟ್ಕೊಂಡು ಇವತ್ತು ಲಕ್ಷಣ ಮೆಟ್ಲೆ ಗಳಿಸ್ತಾ ಇದ್ದಾನೆ. ದಡ್ಡ. ಆದ್ರೆ ಈ ಮಾತುಗಳನ್ನು ಕೇಳಿಸ್ಕೊಂಡವನು, ಮಾರ್ಕ್ಸ್ ಪ್ರಕಾರ ದಡ್ಡ. ಈ ಮಾತುಗಳನ್ನು ಕೇಳಿಸ್ಕೊಂಡವನು. ಇನ್ನೊಬ್ಬ ಹುಡುಗನಿಗೆ ಏನ್ ಮಾಡ್ತಾ ಇದೆಯಪ್ಪ ಸ್ವಾಮೀಜಿ, 10 ಎಕರೆ ದ್ರಾಕ್ಷಿ ಹಾಕಿದ್ದೇನೆ, ಹೋದ ವರ್ಷ 35 ಲಕ್ಷ ಬಂತು ನನಗೆ. 10 ಎಕರೆ ದ್ರಾಕ್ಷಿ, ಇನ್ನು 5 ಎಕರೆ ಜಾಸ್ತಿ ತಗೊಂಡಿದ್ದೇನೆ, ಪಕ್ಕದಲ್ಲೇ 15 ಎಕರೆ ಮಾಡ್ತೀನಿ, ದಯವಿಟ್ಟು ಸರ್ ಬರಬೇಕು ನಮ್ಮ ದ್ರಾಕ್ಷಿ. ನನ್ನ ಸ್ಟೂಡೆಂಟ್, ನಮ್ಮ ಶಾಲೆಯ ಫಸ್ಟ್ ಬ್ಯಾಚ್ SLC ಸ್ಟೂಡೆಂಟ್. 15 ಎಕರೆ ನಾನು ದ್ರಾಕ್ಷಿ ಮಾಡಿ ಒಂದು 60 ಲಕ್ಷ ಪ್ರತಿ ವರ್ಷ ತಗೋಬೇಕು ಅಂತಿದ್ದೇನೆ. ಇವನು ಈ 4 407 ತಗೊಂಡವನು, ಅವನು ಒಂದು ತಿಂಗಳಿಗೆ ಒಂದು 2 ಲಕ್ಷ 3 ಲಕ್ಷ ಕೊಡಿಸ್ತಾನೆ. ಇನ್ನೊಬ್ಬ ಹುಡುಗ ಅವನು ಬುದ್ಧಿವಂತನಾಗಿದ್ದ. ನೀನೇನ್ ಮಾಡ್ತಾ ಇದೆಯೋ, ಹಳೆ ಸ್ಟೂಡೆಂಟು, BSc AG ಮಾಡಿದೆ ಸ್ವಾಮೀಜಿ, MBA ಮಾಡಿದೆ, ಏನು ಸಂಬಳ ಸಾಕಾಗಲಿಲ್ಲ ಅಂತ ಅನಿಸ್ತು. ಅಪ್ಪ ಒಂದು 3 ಎಕರೆ, ನಮ್ಮ ಕಡೆ ದ್ರಾಕ್ಷಿ ಬಹಳ ಬೆಳೀತಾರೆ, ಅಪ್ಪ 3 ಎಕರೆ ದ್ರಾಕ್ಷಿ ಮಾಡಿದ್ದ, ಅದನ್ನು 13 ಎಕರೆ ಮಾಡಿದ್ದೇನೆ. ಹೋದ ವರ್ಷ ನಿಂದೆಷ್ಟು ಬಂತು, ಕೆಟ್ಟೋಯ್ತು ಸ್ವಾಮೀಜಿ, ಹೋದ ವರ್ಷ ಆಲಿಕಲ್ ಮಳೆ ಎಲ್ಲ ಆಯ್ತು. ಇನ್ನು ಎಷ್ಟಾಯ್ತು, ಒಂದು 50 ಲಕ್ಷ ಬಂತು. 13 ಎಕರೆ ಒಂದು 50 ಲಕ್ಷ, ತಿಂಗಳಿಗೆ ಒಂದು 2-3 ಲಕ್ಷ, 36 ಲಕ್ಷ. ಇವನ್ನೆಲ್ಲ ನಾವು ದಡ್ರು ಅಂತ ಬಿಸ್ನೆಸ್ ಮಾಡಿದ್ದೇವೆ ನಮ್ಮ ಸಿಲೆಬಸ್ ಪ್ರಕಾರ. ಇವರೆಲ್ಲರನ್ನೂ ಮೀರಿಸುವಂತೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಪೂರ್ತಿ ನಿಷ್ಪ್ರಯೋಜಕ ಎಕ್ಸಾಮಿನೇಷನ್ ಅಲ್ಲಿ ಏನೋ ಮಾಡೋದಕ್ಕೆ ಹೋಗಿ ಸಿಕ್ಕಾಕೊಂಡು ಇನ್ನು ಮುಂದೆ ಎಕ್ಸಾಮಿನೇಷನ್ ಕೂತ್ಕೊಳ್ಳೋಕ್ಕಾಗುವುದಿಲ್ಲ ಅನ್ನೋ ಸ್ಥಿತಿಯಲ್ಲಿದ್ದವನು, ಆಶ್ರಮದ ಹುಡುಗ. ಅವನಿಗೆ ಆಶ್ರಮದಲ್ಲಿ 4 ವರ್ಷಗಳಿಂದ ಅಡಿಗೆ ಮಾಡ್ತಾ ಇದೀಯ, ರುಚಿಯಾಗಿ ಅಡಿಗೆ ಮಾಡ್ತೀಯ, ನೀನೊಂದು ಹೋಟೆಲ್ ಇಡೋ ಅಂತ ತಮಾಷೆಗೆ ಹೇಳಿದ್ದನ್ನೇ ಗಂಭೀರವಾಗಿ ತಗೊಂಡು ಇವತ್ತು 20 ಹೋಟೆಲ್ ಇಟ್ಟು 400 ಜನರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟು ವರ್ಷಕ್ಕೆ 25 ಲಕ್ಷ ಇನ್ಕಮ್ ಟ್ಯಾಕ್ಸ್ ಕೊಡ್ತಾರೆ. ವರ್ಷಕ್ಕೆ 25 ಲಕ್ಷ ಇನ್ಕಮ್ ಟ್ಯಾಕ್ಸ್ ಕಟ್ತಾನೆ. ಇವನ್ ದಡ್ಡ. ಇದು ನಾನು ಹೇಳಿದ್ದು, ಕೆಲವು ಸದ್ಗುಣಗಳು, ಕೆಲವು ಸಾಮರ್ಥ್ಯಗಳು ಕೊಡಲಿಲ್ಲ ನಮ್ಮ ಸಿಲೆಬಸ್ಗಳು, ನಮ್ಮ ಎಕ್ಸಾಮಿನೇಷನ್ಗಳು, ನಮ್ಮ ಸೆಮಿಸ್ಟರ್ಗಳು, ನಮ್ಮ ಆನ್ಯುವಲ್ ಸಿಸ್ಟಮ್ಗಳು. ಅತ್ಯಂತ ಮುಖ್ಯವಾದ ಕೆಲವು ಸದ್ಗುಣಗಳು, ಸಾಮರ್ಥ್ಯಗಳನ್ನು ಕೊಡಲಿಲ್ಲ. ಯಾವುದು ಆ ಸದ್ಗುಣ? ಅನಾದಿ ಕಾಲದಿಂದ, ಪ್ರಾಚೀನ ಕಾಲದಿಂದ ಇಂಡಿಯಾ ಇದನ್ನೆಲ್ಲ ರಿಸರ್ಚ್ ಮಾಡಿ ಒಂದು ದೊಡ್ಡ ಎನ್ಸೈಕ್ಲೋಪೀಡಿಯಾ ಮಾಡಿ ಇಟ್ಟಿದೆ. ಅದನ್ನು ನೋಡಿದವರು ಯಾರು? ಯಾವುದು ಆ ಸಾಮರ್ಥ್ಯ? ಮೊಟ್ಟ ಮೊದಲು ಡೆವಲಪ್ ಟ್ರೆಮೆಂಡಸ್ ವಿಲ್ ಪವರ್ ಡೆವಲಪ್ ಮಾಡ್ಕೋ. ಒಂದು ಹಿಡಿದ ನಾನು ಜೀವನದಲ್ಲಿ, ಇಲ್ಲ ನಾನು ಗೆದ್ದೆ, ಇಲ್ಲ ಆ ಪ್ರಯತ್ನದಲ್ಲಿ ನನ್ನ ಪ್ರಾಣ ಹೋಯಿತು, ಸೋಲೊಪ್ಪಿಕೊಳ್ಳುವುದಿಲ್ಲ, ಹೆಜ್ಜೆ ಹಿಂದಕ್ಕೆ ಇಡುವುದಿಲ್ಲ. ಇದು ವಿಲ್ ಪವರ್. ಇದನ್ನೇ ಸ್ವಾಮಿ ವಿವೇಕಾನಂದ ಹೇಳಿದ್ದು, ಎದ್ದೇಳು ಗುರಿ ಮುಟ್ಟುವವರೆಗೆ ನಿಲ್ಲದಿರು. ಇದೇ ವಿಲ್ ಪವರ್. ಈ ವಿಲ್ ಪವರ್ ಇಂದ ಪಾಶ್ಚಿಮಾತ್ಯ ಪ್ರಪಂಚ ಉದ್ಧಾರ ಆಗಿರೋದು.
ಇವತ್ತು ನಾವು ಭಾರತೀಯ ಯುವಕ ಯುವತಿಯರು ಒಂದು ಪ್ರಯತ್ನ ಕೈ ಹಾಕ್ತಾರೆ, ಸರಿಯಾಗಿಲ್ಲ, ಹೋಗಿ ಸೂಸೈಡ್ ಮಾಡ್ಕೊಳ್ತಾರೆ. ಸೂಸೈಡ್ ಮಾಡುವುದು ಬಹಳ ಸುಲಭವಾಗಿದ್ದಾಗ ನಮ್ಮ ಹುಡುಗರು. ನಮ್ಮ ರಾಮಕೃಷ್ಣಾಶ್ರಮದ ಸ್ವಾಮಿಗಳು ಹೇಳ್ತಾರೆ, ಸೂಸೈಡ್ ಈಸ್ ಅ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಎ ಟೆಂಪರರಿ ಪ್ರಾಬ್ಲಮ್. ಅರ್ಥವಾಯ್ತಾ? ಸೂಸೈಡ್, ಆತ್ಮಹತ್ಯೆ ಅಂದರೆ ಏನು? ಒಂದು ತಾತ್ಕಾಲಿಕವಾದ ಸಮಸ್ಯೆಗೆ ಶಾಶ್ವತವಾದ ಪರಿಹಾರ. ಸೂಸೈಡ್ ಈಸ್ ಅ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಎ ಟೆಂಪರರಿ ಪ್ರಾಬ್ಲಮ್. ಲಿಂಕನ್ ಎಕ್ಸಾಂಪಲ್ ಕೊಟ್ಟರೆ ನಾನು ಸಿಗಿ ಲಿಂಕನ್, ರಿಮೆಂಬರ್, ಅಬ್ರಹಾಂ ಲಿಂಕನ್ 22ನೇ ವಯಸ್ಸಿಗೆ ತನ್ನ ಕೆರಿಯರ್ ಪ್ರಾರಂಭ ಮಾಡಿದವನು. ಎಷ್ಟನೇ ವಯಸ್ಸಿಗೆ? 22ನೇ ವಯಸ್ಸಿಗೆ. ಅವನಿಗೆ ಜಯ ಅಂದ್ರೆ ಏನು, ಯಶಸ್ಸು ಅಂದ್ರೆ ಏನು, ಸಕ್ಸಸ್ ಅಂದ್ರೆ ಏನು, ಅದರ ಮೊದಲ ಟೇಸ್ಟ್ ಸಿಕ್ಕಿದ್ದು 58ನೇ ವಯಸ್ಸಿನಲ್ಲಿ. 22ನೇ ವಯಸ್ಸಿನಿಂದ 58ನೇ ವಯಸ್ಸಿನವರೆಗೆ ಕೈ ಇಟ್ಟಿದ್ದೆಲ್ಲ ಸೋಲು, ಕೈ ಇಟ್ಟಿದ್ದೆಲ್ಲ ಸೋಲು. ಎಲ್ಲಿ ಕೈ ಅಂಗಡಿ ಇಟ್ಟ, ಬಿಸಿನೆಸ್ ಮಾಡುದ, 4 ಸಲ ಬಿಸಿನೆಸ್ ಮಾಡುದ, ಸೋತ. ಒಂದು 4 ಸಲ ಒಂದು ತೋಟದ ಪ್ರಾಕ್ಟೀಸ್ ಮಾಡಬೇಕು, ಅಟಾರ್ನಿ ಆಗಬೇಕು, ಹೌದ, ಒಂದು ಕೇಸ್ ಗೆಲ್ಲೋದಕ್ಕಾಗಲಿಲ್ಲ ನಮ್ಮ ಮಹಾತ್ಮ ಗಾಂಧೀಜಿಯವರಂತೆ. ಆಮೇಲೆ ಹೋಗ್ಲಿ ಪಾಲಿಟಿಕ್ಸ್ ಇಳಿಯೋಣ, ಕಾರ್ಪೊರೇಷನ್ ಎಲೆಕ್ಷನ್ ನಿಂತ, ಮತ್ತೊಂದಕ್ಕೆ ನಿಂತ, ಮಗದೊಂದಕ್ಕೆ ನಿಂತ, ಯಾವ ಎಲೆಕ್ಷನ್ ಗಾಂಧಿ ಈ ಮಧ್ಯೆ ಹೆಂಡತಿಗಳು ತೀರ್ಕೊಂಡು ಎಲ್ಲಿ ಕೈ ಇಟ್ಟರು ಕೂಡ ಅವೆಲ್ಲ ಸೋಲು ಸೋಲು. ರಿಮೆಂಬರ್, ಆಫ್ಟರ್ 36 years ಆಫ್ ಫ್ರೂಟ್ಲೆಸ್, ಲಾಂಗ್ ಸ್ಟ್ರೆಚ್ಡ್, ಡೆಸ್ಪಿರೇಟಿಂಗ್ ಸ್ಟ್ರಗಲ್, he tasted what was meant by victory or success. 58ನೇ ವಯಸ್ಸಿಗೆ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಆಫ್ ಅಮೆರಿಕ ನಿಂತ್ಕೊಂಡ ಮೊಟ್ಟ ಮೊದಲಿಗೆ ಮತ್ತು ಜೀವನದ ಮೊದಲನೇ ಮತ್ತು ಕೊನೆಯ ಜಯ 58ನೇ ವಯಸ್ಸಿನಲ್ಲಿ ಪ್ರೆಸಿಡೆಂಟ್ ಆಫ್ ಅಮೆರಿಕ ಆದ. ರಿಮೆಂಬರ್, ಲಿಂಕನ್ ಈಸ್ ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ಮೆನ್ ಇನ್ ದಿ ವರ್ಲ್ಡ್. ಇವತ್ತು ಲಿಂಕನ್ ಫೇಲ್ಯೂರ್ ಲಿಸ್ಟ್ ಅಲ್ಲಿಲ್ಲ, ಅತ್ಯಂತ ಯಶಸ್ವಿ ವ್ಯಕ್ತಿಗಳ ಲಿಸ್ಟ್ ಅಲ್ಲಿ ಲಿಂಕನ್ ಇದ್ದಾರೆ. ಯಾಕೆ? ಪ್ರೆಸಿಡೆಂಟ್ ಆಫ್ ಅಮೆರಿಕ ಆದ. ಪ್ರೆಸಿಡೆಂಟ್ ಆಫ್ ಅಮೆರಿಕ ಆದ. 22ನೇ ವಯಸ್ಸಿನಿಂದ 36ನೇ ವಯಸ್ಸಿನವರೆಗೆ ಏನ್ ಮಾಡಿದ? ಹಾಗಾದ್ರೆ ಸೋಲು ಒಪ್ಕೊಳ್ಳಿಲ್ಲ. ಒಂದೊಂದು ಸಲ ಬಿದ್ದಂತೆಯೂ 10 ಪಟ್ಟು ಜಾಸ್ತಿ ಮಾಡಿಕೊಂಡು ಪ್ರಯತ್ನ ಮಾಡಿದ. ಇನ್ನಷ್ಟು ಛಲ ಬಂತು, ಬಿಡೋದನ್ನ ನೋಡೋಣ. ವಿವೇಕಾನಂದರು ಹೇಳ್ತಾರೆ, ಅಮೆರಿಕದಲ್ಲಿ ಬಹಳ ಜನ ಡೆಟ್ರಾಯ್ ನಗರದಲ್ಲಿ ಬಹಳ ವಿರೋಧ ಬರುತ್ತೆ. ಆವಾಗ ಒಂದು ಪತ್ರದಲ್ಲಿ ಬರೀತಾರೆ, I am going to make Detroit one of my most active centers because my temperament is, ನನ್ನ ಪ್ರವೃತ್ತಿ ಹೇಗೆ ಅಂತಂದ್ರೆ, ದಿ ಮೋರ್ ಐ ಆಮ್ ಅಪೋಸ್ಡ್, ದಿ ಮೋರ್ ಐ ಆಮ್ ಬೆಂಟ್ ಅಪಾನ್ ಲೀವಿಂಗ್ ಎ ಮಾರ್ಕ್. ನನ್ನನ್ನು ವಿರೋಧ ಮಾಡಿದಷ್ಟು ಅಲ್ಲೊಂದು ಗುರುತು ಬಿಡಲೇಬೇಕು ಅಂತ ಹೆಚ್ಚು ಪ್ರಯತ್ನ ಮಾಡುವ ಮನುಷ್ಯನ. ದಿ ಮೋರ್ ಐ ಆಮ್ ಅಪೋಸ್ಡ್, ದಿ ಮೋರ್ ಐ ಆಮ್ ಬೆಂಟ್ ಅಪಾನ್ ಲೀವಿಂಗ್ ಎ ಮಾರ್ಕ್. ಐ ಆಮ್ ಗೋಯಿಂಗ್ ಟು ಮೇಕ್ ಡೆಟ್ರಾಯ್ಟ್ ಒನ್ ಆಫ್ ಮೈ ಮೋಸ್ಟ್ ಆಕ್ಟಿವ್ ಸೆಂಟರ್ಸ್. ಇದು ಛಾತ್ರ, ವಿದ್ಯಾರ್ಥಿ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಜೀವನದಲ್ಲಿರಬೇಕಾದ್ದು ಇದು ಮೊಟ್ಟ ಮೊದಲ ಗುಣ. ವಿಲ್ ಪವರ್, ಇಚ್ಛಾಶಕ್ತಿ. ಈ ಇಚ್ಛಾಶಕ್ತಿಯನ್ನು ಡೆವಲಪ್ ಮಾಡಿಕೊಳ್ಳೋದಕ್ಕೋಸ್ಕರವೇ ನಮ್ಮ ಪ್ರಾಚೀನ ಭಾರತೀಯರು ಅದನ್ನು ಡೆವಲಪ್ ಮಾಡಿಕೊಳ್ಳೋದಕ್ಕೋಸ್ಕರವೇ ಆವಾಗ ಊಟ ಬಿಡುವುದು, ಆವಾಗ ನಿದ್ದೆ ಬಹಳ ಪ್ರಿಯವಾದ್ದು, ನಿದ್ದೆ ಇಡು, ಊಟ ಬಹಳ ಪ್ರಿಯವಾದ್ದು, ಊಟ ಬಿಡು, 3 ದಿನ 4 ದಿನ ಒಂದೇ ಕಡೆ ಕೂತ್ಕೊಳ್ಳೋದು, ಒಂದೇ ಕೆಲಸವನ್ನು ಮಾಡುವಂತಹದ್ದು, ಇದೆಲ್ಲ ಪ್ರಾಕ್ಟೀಸ್ ಮಾಡಿ ಇಚ್ಛಾಶಕ್ತಿಯನ್ನು ಡೆವಲಪ್ ಮಾಡಿಕೊಳ್ಳೋದು. 2ನೇ ಶಕ್ತಿ ಯಾವುದು? ಆವಾಗಲೇ ಪೂಜ್ಯ ವಿನಯಾನಂದಜಿಯವರು ಹೇಳಿದರು, ನೀನು ಯಾವ ಕ್ಷೇತ್ರದಲ್ಲಿ ಜೀವನದಲ್ಲಿ ಸಾಧಿಸಬೇಕಂತಿದೆಯೋ ಅದು ರಾಜಕಾರಣವೇ ವೆರಿ ಗುಡ್, ಅಧಿಕಾರಿಯೇ ವೆರಿ ಗುಡ್, ಸನ್ಯಾಸವೇ ವೆರಿ ಗುಡ್, ಶ್ರೀಮಂತನಾಗೋದ ಚಿಂತೆ ಇಲ್ಲ, ನೃತ್ಯ ಮಾಡುವವನ ಚಿಂತೆ ಇಲ್ಲ, ನಿನ್ನ ಕ್ಷೇತ್ರ ಯಾವುದಾದ್ರೂ ಇಲ್ಲ ಅದನ್ನ ಆ ಕ್ಷೇತ್ರದಲ್ಲಿ ಅತ್ಯಂತ ಉನ್ನತ ಮಟ್ಟದ ಸಾಧನೆ ಮಾಡಿದಾನಲ್ಲ ಅವನ ಮುಂದೆ ಹೋಗಿ ನಮ್ರನಾಗಿ ಸಂಪೂರ್ಣವಾಗಿ ಸಾಷ್ಟಾಂಗ ಪ್ರಣಾಮ ಮಾಡಿ ಅವನಲ್ಲಿರ್ತಕ್ಕಂತಹ ವಿದ್ಯೆಯನ್ನೆಲ್ಲ ನೀನು ಮೊದಲು ಪಡ್ಕೋ, ಅದನ್ನು ಸಂಪೂರ್ಣವಾಗಿ ಪಡ್ಕೋ. ಯಾವ ರೀತಿಯ ಗುರುಭಕ್ತಿ ನಿನಗಿರಬೇಕು ಅಂತಂದ್ರೆ, ಆಗಿನ ಕಾಲದಲ್ಲಾಗಲಿ ಈಗಿನ ಕಾಲದಲ್ಲಾಗಲಿ ಏಕಲವ್ಯನ ಗುರುಭಕ್ತಿಯ ಯಾವತ್ತೂ ಕೂಡ ಆದರ್ಶ. ಮತ್ತು ಈ ಗುರುಭಕ್ತಿ ಇವತ್ತಿನ ಕಾಲ ಹೊರಟೋಗಿದೆ. ವಿದ್ಯಾರ್ಥಿಗಳೇ, ಇವತ್ತಿನ ಆ ಹುಡುಗಿಗೆ ಇದನ್ನು ಹೇಳಿದೆ ನಾನು, ಇದನ್ನೆಲ್ಲ ಹುಡುಗಿ ಹೇಳಿದೆ. ಸುಮಾರು 2 ಕಾಲ ಮಾತನಾಡಿದೆ ಅವರಿಗೆ, ಸ್ಪೇನ್ ದೇಶದ ಹುಡುಗಿ. ದೇರ್ ಇಸ್ ವಾಟ್ ಈಸ್ ಕಾಲ್ಡ್ ಎಸ್ ಗುರುಭಕ್ತಿ ಇನ್ ಇಂಡಿಯನ್ ಕಲ್ಚರ್.
You must be prepared to sacrifice your life for the sake of your Guru. He must be living God for you. You must always adore him wherever he is. You must never consider him as a human being. He is a God-sent emissary. He is a God-sent missionary. He is a God-sent agency for improving your intellectual levels. With that motive, you must always approach him. ಗುರುಭಕ್ತಿ ಇಲ್ಲ ಇವತ್ತು. ಅದಕ್ಕೋಸ್ಕರ ಸಬ್ಜೆಕ್ಟ್ಗಳು ತಲೆಗೆ ಹೋಗ್ತಾ ಇಲ್ಲ. ನಿಮ್ಗೆ ಅನ್ಸ್ಬೋದು ಗುರುಭಕ್ತಿಗೂ ಸಬ್ಜೆಕ್ಟ್ಗೂ ಏನು ಸಂಬಂಧನ ಹೇಳ್ತೀನಿ ನೋಡಿ. ಗುರುಭಕ್ತಿ ಇದೆಯಾ? ಒಂದು ದಿನ ಶಾಲೆಗೆ ಹೋಗದೆ ನೀವು ಫಸ್ಟ್ ರ್ಯಾಂಕ್ ತಗೋಬಹುದು. ಒಂದು ದಿನ ಶಾಲೆಗೆ ಹೋಗೋವರಲ್ಲ ನೀವು. ಒಂದು ದಿನ ಬೇರೆ ಪಾಠ ಕೇಳಿದವರಲ್ಲ. ಗುರುಭಕ್ತಿ ಇದೆಯಾ? ಫಸ್ಟ್ ರ್ಯಾಂಕ್ ತಗೋಬಹುದು ನೀವು. ಇಡೀ ಕರ್ನಾಟಕದಲ್ಲಿ ಯಾಕೆ ಇಂಡಿಯಾದಲ್ಲಿ ನಂಬರ್ 1 ಆಗ್ಬೋದು. ಇಂಥದ್ದು ಎಕ್ಸ್ಪೆರಿಮೆಂಟ್ ಇಂಡಿಯಾ ಮಾಡಿದೆ. ಯಾರನ್ನು ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿದೆ? ಏಕಲವ್ಯನ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿದೆ. ನಿಮ್ಮ ಮುಂದೆ ಒಂದು ಪ್ರಶ್ನೆ ಇಡ್ತೇನೆ. ಏಕಲವ್ಯ ಎಷ್ಟು ದಿನ ದ್ರೋಣಾಚಾರ್ಯ ಹತ್ರ ಪಾಠ ಕಲಿತ? ಎಷ್ಟು ದಿನ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ದ್ರೋಣಾಚಾರ್ಯ ಹತ್ರ ಪಾಠ ಕಲಿತ? ಅರ್ಜುನ ಪ್ರತಿನಿತ್ಯ ಕೂತ್ಕೊಂಡು ಪಾಠ ಕಲಿತ. ಏಕಲವ್ಯ ಒಂದು ದಿನವಾದರೂ ದ್ರೋಣಾಚಾರ್ಯನ ಮುಂದೆ ಕುಳಿತು ಪಾಠ ಕಲಿಯಲಿಲ್ಲ. ಕೊನೆಗೆ ಇಬ್ಬರಲ್ಲಿ ಶ್ರೇಷ್ಠರಾಗಿದ್ದು, ಇಬ್ಬರಲ್ಲಿ ಎಕ್ಸ್ಪರ್ಟ್ ಆಗಿದೆ. ಯಾರು? ಹೇಗಾಯಿತು ಗುರುಭಕ್ತಿ. ಇಂಡಿಯಾ ಗುರುವಿಗೆ ಯಾವ ಸ್ಥಾನ ಕೊಟ್ಟಿದೆ ಅಂತ ನಿಮಗೆ ಅರ್ಥ ಆಗ್ತಾ ಇದೆ ನಿಮಗೆ? ರಾಮಕೃಷ್ಣ ಹೇಳ್ತಾರೆ, ನನ್ನ ಗುರು ಹೆಂಡ ಕುಡುಕ ಆಗಲಿ, ಜಗತ್ತಿನ ಪಾಲಿಗೆ ಅವನ ಹೆಂಡ ಕುಡುಕ, ನನ್ನ ಪಾಲಿಗೆ ಸಚ್ಚಿದಾನಂದ ಮೂರ್ತಿ, ಆನಂದ ಮೂರ್ತಿ. ಜಗತ್ತಿನ ಪಾಲಿಗೆ ಕುಡುಕ. ಇದನ್ನ ನಾನು ಹೇಳಿದಾಗ ಎಷ್ಟೋ ಸ್ಟೂಡೆಂಟ್ಸ್ ಹೇಳಿದ್ರು, ಸರ್ ನಮ್ಮ ಗುರುಗಳು ಹಾಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ದೇವರಿಗಿಂತ ಹೆಚ್ಚಾಗಿ ಗುರುಗಳನ್ನು ಕಾಣಬೇಕು ಅಂತ ನೀವು ಅಂತೀರಿ. ನಮ್ಮ ಗುರುಗಳು ಹಾಗಿಲ್ಲ ಅಂದ್ರೆ ಏನ್ ಮಾಡೋದು? ನಿಮ್ಮ ಗುರು ಹೇಗಾದ್ರೂ ಇರಲಿ, ಅವನು ಹೇಗಿದ್ದಾನೆ ಅಂತ ನೋಡುವುದಲ್ಲ, ಟೆಸ್ಟ್ ಮಾಡಿದ್ದಾನೆ. ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ, ನೀವು ಒಪ್ಕೊಳ್ತೀರಿ. ಯಾವ ಗುರುಗಳನ್ನು ಕಂಡ್ರೆ, ಯಾವ ಮೇಷ್ಟ್ರನ್ನು ಕಂಡ್ರೆ ನಿಮಗೆ ಬಹಳ ಪ್ರೀತಿಯೋ ಆ ಮೇಷ್ಟ್ರು ಟೀಚ್ ಮಾಡಿದ ಸಬ್ಜೆಕ್ಟೇ ನಿಮಗೆ ಈಸಿಯೆಸ್ಟ್ ಸಬ್ಜೆಕ್ಟ್ ಯಾವುದು. ಆ ಮೇಷ್ಟ್ರು ಸಬ್ಜೆಕ್ಟ್ ಅಲ್ಲೇ ಹೈಯೆಸ್ಟ್ ಮಾರ್ಕ್ಸ್ ಬರೋದು. ಅವ್ರ ನೋಟ್ಸ್ ಅಂದ್ರೆ ಎಲ್ಲದಕ್ಕಿಂತ ನೀಟಾಗಿ ರಂಗೋಲಿ ಹಾಕಿ ನೋಟ್ಸ್ ತುಂಬಾ ಇಡೋದು. ಪ್ರತಿನಿತ್ಯ ಓದೋದ ಕೂತ್ರೆ ಆ ನೋಟ್ಸ್ ಅನ್ನೇ ಮೊದಲು ತೆಗೆಯೋದು. ನೀವು ಅಗ್ರಿ ವಿತ್ ಮೀ? ದಟ್ ಈಸ್ ದ ಫ್ರೂಟ್ ಆಫ್ ಗುರುಭಕ್ತಿ. ಯು ನೋ ಇಟ್ ಆಲ್ರೆಡಿ. ಇದು ಗುರುಭಕ್ತಿ. ಯಾವ ಸಬ್ಜೆಕ್ಟ್ ನಿಮ್ಗೆ ಈಸಿ ಆಗಬೇಕು, ಟ್ರೀಟ್ ದಟ್ ಗುರು, ದಿ ಕರೆಸ್ಪಾಂಡೆಂಟ್ ಗುರು, ಆಸ್ ಗಾಡ್ ಹಿಮ್ಸೆಲ್ಫ್, ದಿ ವೆರಿಟಬಲ್ ಮ್ಯಾನಿಫೆಸ್ಟೇಷನ್ ಆಫ್ ಗಾಡ್ ಹಿಮ್ಸೆಲ್ಫ್. ಜ್ಞಾನಶಕ್ತಿ ಬರುತ್ತದೆ. ಇನ್ನು ಮೂರನೇದು ಕ್ರಿಯಾಶಕ್ತಿ. ಒಂದು ಜೀವನದಲ್ಲಿ ಒಂದನ್ನು ಜೀವನಕ್ಕೆ ಅಳವಡಿಸಿಕೊಂಡ್ವಿ, ಒಂದು ಮಾಡುವುದಕ್ಕೆ ಹೊರಟ್ವಿ. ರಾತ್ರಿ ಹಗಲು ಪ್ರಯತ್ನವನ್ನು ನಿಲ್ಲಿಸದೆ ಪ್ರಯತ್ನ, ಪರ್ಸಿವರೆನ್ಸ್. ಕಾಲಿಲ್ಲದ ಹುಡುಗಿ ಆಮೇಲೆ ಕಾಲು ತಗೊಂಡು ಓಡಿ ನಡೆಯೋದಕ್ಕಾಗದವಳು ಒಲಿಂಪಿಕ್ಸ್ ನಲ್ಲಿ 4 ಗೋಲ್ಡ್ ಮೆಡಲ್ ತಗೊಳ್ತಾಳೆ ಅಂತಂದ್ರೆ ಪ್ರಯತ್ನ ಎಂತ ಫಲವನ್ನು ಕೊಡುತ್ತೆ ಅಂತ ನಿಮ್ಗೆ ಅರ್ಥವಾಗಿದೆಯಾ? ನಡೆದ ಘಟನೆ ಅಮೆರಿಕದ ಹುಡುಗಿ ವಿಲ್ಮಾ ರುಡಾಲ್ಫ್ ಹೆಸರು ಕೇಳಿರ್ಬೋದು. ಈ ವೇದಿಕೆಯಿಂದ 10 ಸಲ ಹೇಳಿರ್ಬೇಕು ನಾನು ಶಿವಮೊಗ್ಗದ ವಿದ್ಯಾರ್ಥಿಗಳಿಗೆ ಈ ವಿಷಯವನ್ನ. ಪೋಲಿಯೋ ಬಂದು ಮಗುವಿಗೆ ಕಾಲು ಹೋಯಿತು. 7-8 ವರ್ಷದ ಮಗು ಕಾಲು ಹೋಯಿತು. ನೀಗ್ರು ಕಣ್ಣೀರು ಹಾಕಿದ್ರು. ತನ್ನ ಎಲ್ಲ ಸ್ನೇಹಿತರಂತೆ ಜಿಂಕೆ ಮರಿಯಂತೆ ಇದ್ದಂತ ಮಗು, ನೆಗೆದುಕೊಂಡು ಪುಟಿದು ಆಟ ಆಡ್ತಾ ಇದ್ದಂತ ಮಗು ಪೋಲಿಯೋ ಬಂದು. ಯಾವ ಡಾಕ್ಟ್ರು ಹೇಳ್ದ, ಬರಲ್ಲ ಮಗು, ಈ ಜನ್ಮದಲ್ಲಿ ನಿನ್ನ ಕಾಲು ಬರಲ್ಲ. ಆದ್ರೆ ಪುಣ್ಯಕ್ಕೆ, ಅವಳ ಅದೃಷ್ಟಕ್ಕೆ PT ಮೇಷ್ಟ್ರು ಅವರ ಶಾಲೆಯಲ್ಲಿ ಬಹಳ ಬುದ್ಧಿವಂತ ಇದ್ದ. ಆ PT ಮೇಷ್ಟ್ರು ಹೇಳಿದ, ವಿಲ್ಮಾ ಅಳಬೇಡ, ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡು, ನಿರಂತರ ಮಾಡು, ಗುರಿ ಮುಟ್ಟೋವರೆಗೆ ನಿಲ್ಲಬೇಡ, ಎವ್ರಿ ಡೇ ಬೆಳಗ್ಗೆಯಿಂದ ಸಾಯಂಕಾಲವಾಗಿ ಪ್ರಾಕ್ಟೀಸ್ ಮಾಡು. ನೆನಪಿಟ್ಕೋ, ಛಲ ಮತ್ತು ಪ್ರಯತ್ನ ಎಲ್ಲಿದೆಯೋ ಅಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಛಲ ಪ್ರಯತ್ನ ಎಲ್ಲಿದೆಯೋ ಅಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಯಶಸ್ಸು ಇಸ್ ಈಕ್ವಲ್ ಟು ಛಲ ಪ್ಲಸ್ ಪ್ರಯತ್ನ. ಛಲ ಪ್ಲಸ್ ಪ್ರಯತ್ನ. ಇದನ್ನ ಇಂಗ್ಲಿಷ್ ಬಹಳ ಚೆನ್ನಾಗಿ ಹೇಳ್ತಾರೆ. ಡೆಸ್ಟಿನಿ ಅಂದ್ರೆ ಏನು? ನಿಮ್ಮ ಭವಿಷ್ಯ. ಡೆಸ್ಟಿನಿ ಇಸ್ ಈಕ್ವಲ್ ಟು ಡಿಸೈರ್, ಡಿಸಿಪ್ಲಿನ್, ಡೆಡಿಕೇಶನ್. ಡಿಸೈರ್, ಡೆಡಿಕೇಶನ್, ಡಿಸಿಪ್ಲಿನ್, ಡೆಸ್ಟಿನಿ. ಆ ಮಗು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ದಿನ ಬರೋದು, ಪ್ರಾಕ್ಟೀಸ್ ಮಾಡೋದು. ಮೊದಲನೇ ದಿನ 5 ಹೆಜ್ಜೆ ಇಡೋಕ್ಕಾಗ್ಲಿಲ್ಲ. ಆದ್ರೆ ಬಿಡ್ತಾಳ ಅವಳು.
ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಬಂದು 4-5 ವರ್ಷಗಳು ಪ್ರಾಕ್ಟೀಸ್ ಮಾಡಿ ನಡೆಯೋದಕ್ಕೆ ಸಾಧ್ಯ ಆಯಿತು. ಇಂಥ ಆತ್ಮವಿಶ್ವಾಸ ಬಂದು ಇವಾಗ ನಡೆಯೋದಕ್ಕೆ ಬಂತಲ್ಲ, ಇನ್ನು ಓಡೋದು ಯಾಕೆ ಬರೋದಿಲ್ಲ ನೋಡ್ತೇನೆ. ಇನ್ನೊಂದು ವರ್ಷದಲ್ಲಿ ಓಡೋದಕ್ಕೂ ಆಯ್ತು. ಇನ್ನು 2 ವರ್ಷದಲ್ಲಿ ಕಾಲೇಜಿನಲ್ಲಿ ಎಲ್ಲರಿಗಿಂತಲೂ ಫಾಸ್ಟ್ ಆಗಿ ಓಡುವಂತ ಹುಡುಗಿಯಾದ. ಎಂಥ ಆತ್ಮವಿಶ್ವಾಸ ಬಂದ್ಬಿಡ್ತು ಅಂದ್ರೆ, ಅಮೆರಿಕದಲ್ಲಿ ಎಲ್ಲರಿಗಿಂತೂ ಫಾಸ್ಟ್ ಆಗಿ ಓಡಬೇಕು. ಮತ್ತೆ ಪ್ರಯತ್ನ ಮಾಡಿದ್ದು ಅಮೆರಿಕದಲ್ಲಿ ಎಲ್ಲರಿಗಿಂತೂ ಫಾಸ್ಟ್ ಆಗಿ ಅಮೆರಿಕವನ್ನು ರೆಪ್ರೆಸೆಂಟ್ ಮಾಡಿದ್ದು 1964 ಒಲಿಂಪಿಕ್ಸ್ ನಲ್ಲಿ. ಆ ಒಲಿಂಪಿಕ್ಸ್ ನಲ್ಲಿ 100 ಮೀಟರ್ಸ್, 200 ಮೀಟರ್ಸ್, 400 ಮೀಟರ್ಸ್ ರಿಲೇ ರೇಸ್ 4 ಗೋಡೆ ಬಡಿತು. ನಾನು ಅಮೆರಿಕ ಹೋದಾಗ ಮೊದಲನೇ ಸಲ ಅವಳನ್ನು ಇಂಟರ್ವ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಮ್ಮದೊಂದು ಪತ್ರಿಕೆ ಇದೆ, ವಿವೇಕ ದೀಪ್ತಿ. ಆ ದೀಪ್ತಿ ಪತ್ರಿಕೆಗೆ ಹಾಕೋಣ. ಅನ್ಫಾರ್ಚುನೇಟ್ಲಿ ತೀರ್ಕೊಂಡಿದ್ದೆ. ಅವಳು ತೀರ್ಕೊಂಡಿದ್ದರೆ ಅಮೆರಿಕನ್ ಪ್ರೆಸಿಡೆಂಟ್ ಬಂದು ಹ್ಯಾಂಡ್ ತೆಗೆದು ಅವಳ ಮುಂದೆ ತಲೆ ಬಗ್ಗಿಸಿ ಹೇಳಿದ್ರಂತೆ, ವಿಲ್ಮಾ, ದಿ ಹೋಲ್ ಯೂನಿವರ್ಸ್ ವಿಲ್ ರಿಮೆಂಬರ್ ಯು ಫಾರ್ ಎವರ್. ನನ್ನ ದೃಷ್ಟಿಯಲ್ಲಿ ಇತಿಹಾಸದಲ್ಲಿ ಇಂಥ ಈ ಸಾಧನೆಗೆ ಸರಿಗಟ್ಟುವ, ಈ ಸಾಧನೆಗೆ ಸಮನಾದ ಸಾಧನೆ ಈ ಇತಿಹಾಸದಲ್ಲಿ ಯಾವುದೂ ಇಲ್ಲ. ಮೊನ್ನೆ ಲಕ್ನೋದ ಒಬ್ಬಳು ಹುಡುಗಿ ಸ್ವಾಮಿ ವಿವೇಕಾನಂದರ ಪುಸ್ತಕ ಓದಿ 2ನೇ ವಿಲ್ಮಾದಲ್ಲಿ ಆಗಿದ್ದಾಳೆ. ಅರುಣಿಮಾ ಸಿನ್ಹಾ ಆಕ್ಸಿಡೆಂಟ್ ನಲ್ಲಿ 2 ಕಾಲು ಕಟ್ಟಾಗಿದ್ದವಳು ಇವಳನ್ನು ಓದಿ, ಸ್ವಾಮಿ ವಿವೇಕಾನಂದರ ಚಿಂತನೆ ಓದಿ 2 ಕಾಲು ಕಟ್ಟಾಗಿರುವ ಹುಡುಗಿ ಇವತ್ತು ಎವರೆಸ್ಟ್ ಹತ್ತಿದ್ದಾಳೆ. ಅವರಿಗೆ ಎಲ್ಲಾ ರಾಮಕೃಷ್ಣಾಶ್ರಮಕ್ಕೂ ಹೋಗೋದು, ಅಲ್ಲಿ ಗುಜರಾತ್ ರಾಮಕೃಷ್ಣಾಶ್ರಮದ ಸಾಧುಗಳೇ ಅವರಿಗೆ ಇನ್ಸ್ಪಿರೇಷನ್. ಎಲ್ಲಾ ರಾಮಕೃಷ್ಣಾಶ್ರಮದ ಸಾಧುಗಳು ಬರ್ತಿರ್ತಾರೆ ಕಾರ್ಯಕ್ರಮಗಳಿಗೆ. ನಾನು ಕೂಡ ಕರೆದಿದ್ದೇನೆ. ಸ್ವಾಮೀಜಿ ಈ ವರ್ಷ ಬಹಳ ಬ್ಯುಸಿ, ಮುಂದಿನ ವರ್ಷ ಬರ್ತೇನೆ ಅಂತ ಹೇಳಿದ್ದಾರೆ. 2014 ಬರ್ತೇನೆ. ಎವರೆಸ್ಟ್ ಹಾಕಿದ್ದಾಳೆ ಕಾಲಿನವರು. ಕಾಲಿರೋ ಹಾಕೋದು ನಮ್ಮ ಕಾಲಿಗೆ. ನಾವು ಎವರೆಸ್ಟ್ ಹತ್ತಿದ್ವಾ? ಒಲಿಂಪಿಕ್ಸ್ ಗೋಲ್ಡ್ ಮೆಡಲ್ ಬಂತ? ನಮ್ಮ ಕಾಲಿಗೆ ಪೋಲಿಯೋ ಬಂದಿಲ್ವಲ್ಲ? ಕಾಲಿಂದ ಏನು ಪ್ರಯೋಜನ? ನಿಮ್ಮ ಮುಂದೆ ಈ ಪ್ರಶ್ನೆ ಇಡ್ತೇನೆ. ಶಾಲೆಗೆ ಹೋಗಿ ಏನು ಪ್ರಯೋಜನ? ಡಿಗ್ರಿ ತಗೊಂಡು ಏನು ಪ್ರಯೋಜನ? ಗೋಲ್ಡ್ ಮೆಡಲ್ ತಗೊಂಡು ಏನು ಪ್ರಯೋಜನ? ಕಾಲು ಬೆಳೆಯುವ ಪ್ರಯೋಜನ. ಕಾಲಿಗೆ ಪೋಲಿಯೋ ಬಂದಿಲ್ಲ. ಕಾಲಿಗೆ ಪೋಲಿಯೋ ಬಂದಿಲ್ಲ ಅಂದ್ರೆ, ಕಾಲಿಗೆ ಪೋಲಿಯೋ ಬಂದ್ರೆ ನಷ್ಟ ಏನೂ ಇಲ್ಲ. ಪೋಲಿಯೋ ಬರೋದಾದ್ರೆ ಕಾಲಿಗೆ ಬರಲಿ, ಕೈಗೆ ಬರಲಿ, ಕಣ್ಣಿಗೆ ಬರಲಿ, ಬ್ರೈಟ್ನೆಸ್, ಏನು ನಷ್ಟ ಇಲ್ಲ. ಆದರೆ ನಮಗೆ ಕಾಲಿಗೂ ಕಣ್ಣಿಗೂ ಕೈಗೂ ಬಂದಿಲ್ಲ. ಎಲ್ಲಿ ಬಂದರೆ ನಿಜಕ್ಕೂ ಕೂಡ ನಾವು ಕಣ್ಣಿಗೆ ಹಾಕಬೇಕು, ಅಲ್ಲಿ ಬಂದ್ಬಿಟ್ಟಿದೆ. ಯಾವುದದು? ನಮ್ಮ ಮನಸ್ಸುಗಳಿಗೆ ಪೋಲಿಯೋ ಬಂದಿದೆ. ನಮ್ಮ ಮನಸ್ಸುಗಳಿಗೆ ಪೋಲಿಯೋ ಬಂದಿದೆ. ನಮ್ಮ ಮನಸ್ಸುಗಳಿಗೆ ಬ್ರೈಟ್ನೆಸ್ ಬಂದಿದೆ. ಕಣ್ಣಿನ ಬ್ರೈಂಡ್ ಎಷ್ಟು ಮಾಡಿಲ್ಲ? ಹೆಲೆನ್ ಕೆಲ್ಲರ್, ಅಮೆರಿಕನ್ ಲೇಡಿ ಹೆಲೆನ್ ಕೆಲ್ಲರ್. ಅವಳಿಗೆ ಕಣ್ಣು ಕಾಣಲ್ಲ, ಬಾಯಿಲ್ಲ, ಕಿವಿ ಇಲ್ಲ. ಅವರನ್ನು ನೋಡಿ ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಹೇಳ್ತಾರೆ, at no time in my life I ever had a feeling that I was inferior to anyone, but this lady today makes me, I am nothing before her, makes me feel I am nothing before her. ಇವತ್ತು ಇಂಗ್ಲೆಂಡ್ ಒಬ್ಬ ಸೈಂಟಿಸ್ಟ್ ಇದ್ದಾನೆ, ಸ್ಟೀಫನ್ ಹಾಕಿನ್ಸ್. ಕೇಳಿದ್ರು, ಕೇಂಬ್ರಿಡ್ಜ್. ಅವನಿಗೆ ಕಣ್ಣಿಲ್ಲ, ಅವನಿಗೆ ಬಾಯಿಲ್ಲ, ಅವನಿಗೆ ಕಿವಿ ಇಲ್ಲ. ಪ್ರಪಂಚದ ನಂಬರ್ 1 ಸೈಂಟಿಸ್ಟ್ ಇವತ್ತು. ಎಷ್ಟು ಬೇಕು ನಿಮಗೆ ಈ ಉದಾಹರಣೆಗಳು, ಎಷ್ಟು ಬೇಕು? ಇಂಥವು ರಾಮಕೃಷ್ಣ ಪರಮಹಂಸರಿಗೆ ತಮ್ಮ ಹೆಸರು ಬರೆಯೋದಕ್ಕೆ ಬರ್ತಿರಲಿಲ್ಲ. ಯಾವ ವಿವೇಕಾನಂದರನ್ನ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್, ವಿವೇಕಾನಂದರ ಬುದ್ಧಿ ಜ್ಞಾನ ಎಷ್ಟು ಗೊತ್ತಾ? ಹಾರ್ವರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ ಹೇಳ್ತಾರೆ ವಿವೇಕಾನಂದ ನೋಡಿ, ಹಿಯರ್ ಈಸ್ ಎ ಮಾಂಕ್ ಫ್ರಮ್ ಇಂಡಿಯಾ ಹೂ ಈಸ್ ಮೋರ್ ಲರ್ನೆಡ್ ದ್ಯಾನ್ ಆಲ್ ಅವರ್ ಅಮೆರಿಕನ್ ಲರ್ನೆಡ್ ಪ್ರೊಫೆಸರ್ಸ್ ಪುಟ್ ಟುಗೆದರ್. ನಮ್ಮ ಅಮೆರಿಕದ ಎಲ್ಲ ಪ್ರೊಫೆಸರ್ಗಳನ್ನು, ಎಲ್ಲ ವಿದ್ವಾಂಸರನ್ನು ಗುಡ್ಡೆ ಹಾಕಿದರೆ ಅವರೆಲ್ಲರ ಒಟ್ಟು ಜ್ಞಾನವನ್ನು ಮೀರಿಸುವ ಜ್ಞಾನಿ ಈ ವಿವೇಕಾನಂದ ಅಂತ ಅಮೆರಿಕನ್ ಪ್ರೊಫೆಸರ್ ಹೇಳ್ತಾರೆ. ಆ ವಿವೇಕಾನಂದರು ರಾಮಕೃಷ್ಣ ಬಗ್ಗೆ ಏನು ಹೇಳ್ತಾರೆ ಗೊತ್ತಾ? ರಾಮಕೃಷ್ಣನ ಹೆಸರು ಹೇಳುವ ಯೋಗ್ಯತೆ ನನಗಿಲ್ಲ. ಅವರಿಗೆ ತಮ್ಮ ಹೆಸರು ಬರೆಯೋದಕ್ಕೆ ಬರ್ತಿರಲಿಲ್ಲ ರಾಮಕೃಷ್ಣ. ಹೇಗಾದರೂ ಮನಸ್ಸಿಗೆ ಪೋಲಿಯೋ ಬರಲಿಲ್ಲ. ಇದನ್ನೇ ನಾರಾಯಣಮೂರ್ತಿ ಹೇಳಿದ್ದು, ಇಂಡಿಯನ್ ಇಂಜಿನಿಯರ್ಸ್, ನಿಮಗೆ ಡಿಗ್ರಿ ಇದೆ, ಆದರೆ ನಿಮ್ಮ ಮನಸ್ಸಿಗೆ ಪೋಲಿಯೋ ಬಂದಿದೆಯಲ್ಲ. ನಿಮ್ಮ ಮನಸ್ಸಿನಲ್ಲಿ ಇಲ್ಲಿಟ್ರೇಟ್ಸ್, ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಲಿಟ್ರೇಟ್ಸ್, ನೀವು ಡಿಗ್ರಿ ಹೋಲ್ಡರ್ಸ್, ಬಟ್ ವಾಟ್ ಅಬೌಟ್ ಯುವರ್ ಮೈಂಡ್?
ಅದನ್ನೇ ಇಮಿಗ್ರೇಷನ್, IIT ಡೈರೆಕ್ಟ್ ಇಮಿಗ್ರೇಷನ್, ನಾರಾಯಣ ಮೂರ್ತಿ ಇವರೆಲ್ಲ ಹೇಳ್ತಾರೆ. ಬಟ್ ವಾಟ್ ಸಾರ್ಟ್ ಆಫ್ ಮೈಂಡ್ ಯು ಹ್ಯಾವ್ ಗಾಟ್? ಎಜುಕೇಶನ್ ಈಸ್ ಟ್ರೈನಿಂಗ್ ದಿ ಮೈಂಡ್, ನಾಟ್ ಸ್ಟಫಿಂಗ್ ದಿ ಬ್ರೈನ್. Not to stuffing the brain, it is training the mind. Education ತಲೆಗೆ ಕುರುಕು ಮಾಡಿ cramming information into empty spaces wherever it is available in your cerebral system. Rather, training the mind. A 5-year-old child who is nothing more than just a mass of flesh and blood, by the time he reaches the age of 20, must be in a position that he can rule India in a way that India will be proud of him. 15 ವರ್ಷಗಳ ಕಾಲದ 12, 13, 14, 15 ವರ್ಷಗಳ ಆ ಮೈಂಡ್ ಟ್ರೈನಿಂಗ್ ನಾವು ಹೇಗೆ ಕೊಟ್ಟಿರಬೇಕು ಅಂತಂದ್ರೆ ಇಡೀ ದೇಶವನ್ನು ಆಳುವ ತಾಕತ್ತು ಹೊಂದಿರಬೇಕು. ಆ ತಾಕತ್ತು ಎಲ್ಲಿಂದ ಬರುತ್ತೆ? ಮೊದಲು ನಾನು ಏನೇ ಆಗಿರಲಿ ಜಗತ್ತಿಗೆ ನಂಬರ್ 1 ಆಗುವವರೆಗೆ ನಾನು ರೆಸ್ಟ್ ಮಾಡುವುದಿಲ್ಲ ಅಥವಾ ದೃಢ ಪ್ರತಿಜ್ಞೆ ಮಾಡುವುದು ತಾಕತ್ತಿನ ಮೊದಲನೇ ಲಕ್ಷಣ. ಏನೇ ಆಗಲಿ ನಾನು ಜಗತ್ತಿಗೆ ನಂಬರ್ 1 ಆಗಬೇಕು. ನಾನು ಸೂರ್ಯನಾಗಬೇಕು, ಚಂದ್ರನಲ್ಲವೇ ಅಲ್ಲ, ಜಗತ್ತಿಗೆ ನಂಬರ್ 1 ಆಗಬೇಕು. ಯಾಕೆ? ನಿಮಗೆ ಸೆರೆಬ್ರಲ್ ಸಿಸ್ಟಮ್ ಎಂತಂದ್ರೆ ಗೊತ್ತೇನೋ. ಮತ್ತೆ ಅಷ್ಟೇ ಅಲ್ಲ, ಇಂಡಿಯನ್ ಬ್ಲಡ್ ನಿಂದು ಇಂಡಿಯನ್ ಬ್ಲಡ್. ನ್ಯೂಯಾರ್ಕ್ನ ಹೈಸ್ಕೂಲ್ ಟೀಚರ್ ಒಂದ್ಸಲ ಏರೋಪ್ಲೇನ್ ನನಗೆ ಸಿಕ್ಕಿದೆ. ಆಕೆ ಹೇಳಿದ ಮಾತು ಹೇಳಿದ್ರೆ ನನಗೆ ಎದೆ ಹೊಡ್ಕೊಳ್ತೇನೆ. ಏನ್ ಹೇಳಿದ್ರು ಗೊತ್ತೇನು? ಸರ್, 25 ವರ್ಷಗಳಿಂದ ನ್ಯೂಯಾರ್ಕ್ ಹೈಸ್ಕೂಲ್ ಟೀಚರ್ನ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಪಾಠ ಮಾಡ್ತೇನೆ. 25 ವರ್ಷಗಳಿಂದ ಒಂದು ಆಶ್ಚರ್ಯ ಏನು ಗೊತ್ತಾ? ಪ್ರತಿ ವರ್ಷ ನಾನು ರ್ಯಾಂಕ್ ಹೋಲ್ಡರ್ಸ್, ಟಾಪರ್ಸ್ ಲಿಸ್ಟ್ ಪ್ರಿಪೇರ್ ಮಾಡಿದ್ರೆ 8th ಡಿವಿಷನ್ ಇಂದ ಹಿಡಿದು 12th ಡಿವಿಷನ್ ವರೆಗೆ, 8ನೇ ಕ್ಲಾಸ್ ಇಂದ ಹಿಡಿದು 12ನೇ ಕ್ಲಾಸ್ ಸೆಕೆಂಡ್ PU ವರೆಗೆ ಟಾಪರ್ಸ್ ಇನ್ ಮ್ಯಾಥಮೆಟಿಕ್ಸ್, ಟಾಪರ್ಸ್ ಇನ್ ಸೈನ್ಸ್ ನಾನು ಲಿಸ್ಟ್ ಪ್ರಿಪೇರ್ ಮಾಡಿದ್ರೆ ಪ್ರತಿ ವರ್ಷ more than half the toppers will be your Indian boys and Indian girls. ನಾನು ಸನ್ಯಾಸಿ, ರಾಮಕೃಷ್ಣರ ಶಿಷ್ಯ. ನಾನು ಸುಳ್ಳು ಹೇಳೋದಿಲ್ಲ. ರಾಮಕೃಷ್ಣ ಜೀವಮಾನದಲ್ಲಿ ಒಂದು ಸುಳ್ಳು ಹೇಳಿದವರಲ್ಲ. ಅವರ ತಂದೆ ಸುಳ್ಳು ಸಾಕ್ಷಿ ಹೇಳೋದಿಲ್ಲ ಕೋರ್ಟಲ್ಲಿ ಅಂತ ಪ್ರತಿಜ್ಞೆ ಮಾಡಿ ಆಸ್ತಿಯೆಲ್ಲ ಕಳ್ಕೊಂಡ್ರು. ಆಸ್ತಿ ಕಳ್ಕೊಂಡ್ರು ಚಿಂತೆ ಇಲ್ಲ, ಸುಳ್ಳು ಹೇಳಲಿಲ್ಲ ಅವರ ತಂದೆ. ಅವರ ಮಗ ರಾಮಕೃಷ್ಣ, ಅವರ ಶಿಷ್ಯನ ನಾನು ಸುಳ್ಳು ಹೇಳ್ತಾರೆ. ನ್ಯೂಯಾರ್ಕ್ನಲ್ಲಿ ಬ್ರಿಟಿಷ್ ಬಾಯ್ಸಿದ್ದಾರೆ, ಜಾಪನೀಸ್ ಬಾಯ್ಸಿದ್ದಾರೆ, ಜರ್ಮನ್ ಬಾಯ್ಸಿದ್ದಾರೆ, ಅಮೆರಿಕನ್ ಬಾಯ್ಸಿದ್ದಾರೆ. ಯುವರ್ ಇಂಡಿಯನ್ ಬಾಯ್ಸ್, more than half of the toppers will be from your Indian boys section, your Indian girls. That is it. How do you account it, sir? It has become an enigmatic question for me. ನಾನು ಯುರೋಪ್ನಲ್ಲಿ ಹೋಗುವಾಗ 4-5 ಗಂಟೆಗಳ ಪ್ರಯಾಣ, ಏನೇನೋ ಮಾತಾಡ್ಬೇಕಾದ್ರೆ, ಟೈಮ್ ಪಾಸ್ ಆಗ್ಬೇಕಾದ್ರೆ, ಸರ್ ವೈ ಯು ಆರ್ ವೇರಿಂಗ್ ದಿಸ್ ಡ್ರೆಸ್, ಈಸ್ ಇಟ್ ಸಿಗ್ನಿಫಿಕೆಂಟ್ ಎಲ್ಲ ಕೇಳಿದ್ರು. ಹೇಳಿದ ಐ ಆಮ್ ಎ ಫಿಲಾಸಫರ್ ಬೈ ಪ್ರೊಫೆಷನ್, ಐ ಆಮ್ ಎ ಮಾಂಕ್, I have renunced, I have detached myself from all worldly ties. My only profession, my only occupation in my life is to always involve myself in meditation and experience the glory of truth. Some service activity also I have at a school in a very backward area where I am serving some destitute children. I am a teacher in New York High School. I can create question here. Sir, what is the reason for this? Is it so that perhaps your Indian mothers and your Indian fathers, your Indian parents are giving some special training in the subject of science and mathematics to their children in their houses? Appa amma special training kodtara mathematics and science? Madam, it is never the case. The case is, it is in our blood. It is in the blood of an Indian. He should be number 1 in form. ನಿಮ್ಮದು ಅದೇ ಬ್ಲಡ್ಡೆ, ನಿಮ್ಮಲ್ಲಿ ಒಬ್ಬೊಬ್ಬಂದು ಆ ಬ್ಲಡ್ಡು. ಆದ್ರೆ ನೀವು 35 ನಂಬರ್ ತಗೊಳ್ಳೋಕೆ ಯಾರು ಉದ್ದಾಡ್ತಾ ಇದ್ರಿ ಹೇಳಿ? Only knowledge must attract me. Which is the most attractive place for you in this world? Sir, my classroom, my school campus. ನಾನು ಹೊರಡ್ಕೊಳ್ತಾ ಇದ್ದೇನೆ ನಂಬಬೇಡಿ. ಒಂದ್ಸಲ ನಮ್ಮ ಬಿಜಾಪುರ ಸ್ಕೂಲ್ ಬಂದು ನಮ್ಮ ಕ್ಯಾಂಪಸ್ ನೋಡಿ, ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಬಂದು ಕಣ್ಣೀರು ಹಾಕ್ತಾರೆ. ಮೊನ್ನೆ ಸುಜಾತ ಹಿರೇಮಠ್ ಅನ್ನುವಂಥ ಮಗು ಬಂದು ಹೇಳಿದ ಓಲ್ಡ್ ಸ್ಟೂಡೆಂಟ್, ಸ್ವಾಮೀಜಿ
ನಮ್ಮ ಶಾಲೆ ನೆನೆಸ್ಕೊಂಡ್ರೆ ನಿಮ್ಮನ್ನು ನೆನೆಸ್ಕೊಂಡ್ರೆ ನಾನು ಕೂತು ನಿಂತ್ಕೊಳ್ತೇನೆ. ನನಗೆ ಯಾವ ಶಾಲೆ ಸಿಕ್ತು ಅದೇ ಶಾಲೆ ನನ್ನ ಮಗಳಿಗೆ ಸಿಕ್ಕಿದ್ರೆ ಸಾಕು. ಬಂದು ಒಂದ್ಸಲ ನೋಡಿ ವಾಟ್ಸ್ಆಪ್ ಆಫ್ ಕ್ಯಾಂಪಸ್, ವಾಟ್ಸ್ಆಪ್ ಆಫ್ ಅಟ್ಮಾಸ್ಫಿಯರ್, ಬಿಕಾಸ್ ವಿ ಗೋ ಬೈ ದಿ ಟೀಚಿಂಗ್ಸ್, ದಿ ಐಡಿಯಲ್ಸ್ ಆಫ್ ವಿವೇಕಾನಂದ. ಇಂಡಿಯಾ ದೇಶ ವಿವೇಕಾನಂದ ಐಡಿಯಲ್ಸ್ ಸ್ವಾತಂತ್ರ್ಯ ಬಂದಾಗಿನಿಂದ ಒಂದು ಚೂರೇನಾದರೂ ಅನುಸರಿಸಿದ್ರೆ ಈ ವೇಳೆಗೆ ನಾವು ಒಂದು 10 times ಸೂಪರ್ ಪವರ್ ಆಗ್ತಾ ಇದ್ದೀವಿ. ನೆಗ್ಲೆಕ್ಟ್ ಮಾಡಿದ್ವಿ ಸ್ವಾಮಿ ವಿವೇಕಾನಂದರನ್ನ. ಯಡಿಯೂರಪ್ಪನವರೇನೋ ಮುಖ್ಯಮಂತ್ರಿಗಳಾಗಿದ್ದಾಗ ಕರ್ನಾಟಕದಲ್ಲಿ ಬಹಳ ಅದ್ಭುತವಾದ ರೀತಿಯಲ್ಲಿ, ಬಹುಶಃ ಯಡಿಯೂರಪ್ಪನವರು ನೆನಪಿಲ್ಲ, ನಾನು ನೆನಪಿಸ್ತೇನೆ ಅವರಿಗೆ, ಇದೇ ಜಾಗದಲ್ಲಿ ನಮ್ಮ ವಿನಯಾನಂದರು ಒಂದು ಯೂತ್ ಕನ್ವೆನ್ಷನ್ ಮಾಡಿದ್ರು. ಅದರ ಉದ್ಘಾಟನೆ ಯಡಿಯೂರಪ್ಪನವರೇ ಮಾಡಿದ್ರು, ಮುಖ್ಯಮಂತ್ರಿಗಳಾಗಿದ್ದರು. ಅದಕ್ಕಿಂತ ಮುಂಚೆ ನಾನು ಮಾತಾಡಿದೆ, ಅಲ್ಲಿ ನಿಂತ್ಕೊಂಡು ಮಾತಾಡಿದೆ. ಯಡಿಯೂರಪ್ಪನವರೇ, ವಿವೇಕಾನಂದ ಕೊಡುಗೆ ನಿಮಗೆ ನಾನು ಹೊಸದಾಗಿ ಹೇಳಬೇಕಾಗಿಲ್ಲ. ಮುಂದಿನ ವರ್ಷ ಅವರ 150ನೇ ಜಯಂತಿ ಬರ್ತಾ ಇದೆ. ದೇಶ ನಭೂತು ಭವಿಷ್ಯದ ರೀತಿಯಲ್ಲಿ ಆಚರಿಸಬೇಕು ಕರ್ನಾಟಕ. ಅದು ನೀವು ವಿವೇಕಾನಂದರ ಅಭಿಮಾನಿಗಳು ನನಗೆ ಗೊತ್ತಿದೆ. ಮಾಡಿದಾಗ ಯಡಿಯೂರಪ್ಪನವರು ಅಲ್ಲಿ ಹೋಗಿ ಹೇಳಿದ್ರು ಉಪನ್ಯಾಸದಲ್ಲಿ, ಒಬ್ಬ ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟರ್ನ ಮುಖ್ಯಸ್ಥರನ್ನಾಗಿ ಮಾಡಿ ಒಂದು ಕಮಿಟಿ ಮಾಡಿ ಕರ್ನಾಟಕದಲ್ಲಿ ವಿವೇಕಾನಂದ 150ನೇ ಜಯಂತಿಯನ್ನ ಅದ್ಭುತವಾಗಿ ಮಾಡೋಣ ಅಂತ ಹೇಳಿ ಎಲ್ಲ ನಾವು ನೆನಪಿಕೊಂಡಿದ್ದೀವಿ. ನಾವು ಬರ್ತಿಲ್ಲ, ಇವತ್ತಿನ ಕಾರ್ಯಕ್ರಮಕ್ಕೆ ತಕ್ಕನಾದ ರೀತಿಯಲ್ಲಿ ಬಂದಿದ್ದೀರಿ. ನಿಜವಾದ ರಿಯಲ್ ವಿವೇಕಾನಂದಿಸ್ಟ್ ನೀವು ಆಗಿದ್ದೀರಿ. ನಾನು ಯಾಕೆ ಹೇಳ್ತಾ ಇದ್ದೇನೆ, ನಿಮ್ಮ ಒಬ್ಬೊಬ್ಬರಲ್ಲೂ ಈ ಸಾಮರ್ಥ್ಯ ಇದೆ. ಇಂಡಿಯನ್ ಬ್ಲಡ್, ಇದನ್ನು ಹೇಳೋರು ಯಾರು, ತೋರಿಸ್ಕೊಟ್ಟವ್ರು ಯಾರು? ಇದನ್ನು ತೋರಿಸ್ಕೊಟ್ಟಿದ್ದು ಯಾವ ಗ್ರೇಟ್ ಮ್ಯಾನ್ ಹೆಸರು ಹಾಕ್ಸೋರು ನಾವು ಹೇಳ್ತಾ ಇದ್ದೀವೋ. ಜಮ್ಶೆಡ್ಜಿ ಟಾಟಾ ಮತ್ತು ವಿವೇಕಾನಂದರು ಜಪಾನಿಂದ ಒಂದೇ ಹಳ್ಳಿಯಲ್ಲಿ ಅಲೆಕ್ಕ ಪಾರ್ಲಿಮೆಂಟ್ ಆಫ್ ಇಂಡಿಯನ್ಸ್ ಹೋಗುವ ಟಾಟಾ ನೋಡಿ ವಿವೇಕಾನಂದರಿಗೆ ಖುಷಿಯಾಗುತ್ತೆ. ಯಾಕೆ? ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಐರನ್ ಅಂಡ್ ಸ್ಟೀಲ್ ಫ್ಯಾಕ್ಟರಿ ಮಾಡಬೇಕು ಅಂತ ಹೊರಟಿದ್ದಾನೆ ಈ ಮನುಷ್ಯ. ಪರವಾಗಿ ನಮ್ಮ ದೇಶ ಸ್ವಲ್ಪ ಹೇಳ್ತಾ ಇದೆ ರೀತಿಯಿಂದ. ಆವಾಗ ಟಾಟಾ ವಿವೇಕಾನಂದ ಮ್ಯಾಗ್ನೆಟಿಕ್ ಪರ್ಸನಾಲಿಟಿಯಿಂದ ಅಟ್ರಾಕ್ಟ್ ಆಗಿ ಮತ್ತೆ ಅವರ ಹತ್ರ ಮಾತನಾಡೋದಕ್ಕೆ ಬಂದು ಆ 3-4 ದಿನದಲ್ಲಿ ಅವರು ಶಿಷ್ಯ ಆಗಿರ್ತಾರೆ. ಆವಾಗ ಟಾಟಾಗೆ ವಿವೇಕಾನಂದ ಹೇಳ್ತಾರೆ, ನೋಡು ಟಾಟಾ, ನಾನು ಭಾರತೀಯರು ಬರೆದಿರ್ತಕ್ಕಂತಹ ಪುಸ್ತಕಗಳನ್ನು ಓದಿದ್ದೇನೆ. ಅದರಲ್ಲೂ ಸೈನ್ಸ್ ಮತ್ತು ಫಿಲಾಸಫಿ ಬಗ್ಗೆ ಅವರ ಅನಲಿಟಿಕಲ್ ಅಪ್ರೋಚ್, ಅವರ ವಿಶ್ಲೇಷಣಾತ್ಮಕವಾದ ಅಪ್ರೋಚ್ ಆಗಿದೆ, ಅದನ್ನು ನೋಡಿದ್ದೇನೆ. ವೆಸ್ಟರ್ನ್ ಫಿಲಾಸಫರ್ಸ್ ಓದಿರ್ತಕ್ಕಂಥದ್ದು ಬರೆದಿರ್ತಕ್ಕಂಥದ್ದು ಓದಿದ್ದೇನೆ. ಭಾರತೀಯ ಫಿಲಾಸಫರ್ಸ್ ಮುಂದೆ ವೆಸ್ಟರ್ನ್ ಫಿಲಾಸಫರ್ಸ್ ಲೆಕ್ಕಕ್ಕಿಲ್ಲದಷ್ಟು ಕುಬ್ಜರು, ನಮ್ಮ ಫಿಲಾಸಫರ್ಸ್ ಅಷ್ಟು ಬುದ್ಧಿಮತ್ತೆ ಉಳ್ಳವರು. ಇದು ನಮ್ಮ ಬ್ಲಡ್ ಅಲ್ಲೇ ಇದೆ. ಈ ತತ್ವ, ಈ ಲಕ್ಷಣ ಯಾರ ಬ್ಲಡ್ ಅಲ್ಲಿ ಇದೆಯೋ ಅದ್ಭುತ ವಿಜ್ಞಾನಿಗಳು, ಅದ್ಭುತ ವಿದ್ಯಾವಂತರು ಹುಟ್ಟಿ ಬರ್ತಾರೆ ಆ ಜನಾಂಗದಿಂದ. ನೀನು ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಡ್ ಮಾಡಬಾರ್ದು, ಸೈನ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಡ್ ಮಾಡಬಾರ್ದು ಇಂಡಿಯಾದಲ್ಲಿ ಟಾಟಾ. ಹಾಗೇನಾದ್ರೆ ಮಾಡೋದಾದ್ರೆ ಬೆಂಗಳೂರು ಅತ್ಯಂತ ಪಕ್ಕನಾದ ಜಾಗ ಮಾಡೋದಕ್ಕೆ ಇದೇ ಮಾತುಗಳನ್ನು ನೆನಪಿಟ್ಕೊಂಡು ಮುಂದೆ ಜಮ್ಶೆಡ್ಜಿ ಟಾಟಾ ಇವತ್ತು ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಏನ್ ಕರಿತೀವೋ ಅದನ್ನು ಪ್ರಾರಂಭ ಮಾಡಿದ್ರು. ಅದಕ್ಕೆ ಮುಂದೆ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಹೆಸರು. ಇದನ್ನು ವಿವೇಕಾನಂದ ನಮ್ಮ ಬ್ಲಡ್ ನಲ್ಲಿ ಈ ಸಾಮರ್ಥ್ಯವಿದೆ. ಇದನ್ನೇ ಅಲ್ಲಿ ಹೇಳಿದೆ, ಮೇಡಮ್, ಇಟ್ ಈಸ್ ಇನ್ ಅವರ್ ಬ್ಲಡ್. ನಿಮ್ಮ ಮುಂದೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಷ್ಟು ಸಾಮರ್ಥ್ಯ ಇಟ್ಕೊಂಡು ಮತ್ತೆ ವಿವೇಕಾನಂದ ಹಾಗಾದ್ರೆ ನಮ್ಮ ಬ್ಲಡ್ ಬಗ್ಗೆ ಸುಳ್ಳು ಹೇಳಿರ್ಬೋದು. ಆ ನ್ಯೂಯಾರ್ಕ್ನ ಹೈಸ್ಕೂಲ್ ಟೀಚರ್ಸ್ ಅಂತ ಹೇಳಿದ್ನಲ್ಲ, ಪ್ರತಿ ವರ್ಷ ರ್ಯಾಂಕ್ ಸ್ಟೂಡೆಂಟ್ಸ್ 10 ಜನ 7 ಜನ ಇಂಡಿಯನ್ಸ್ ಬರ್ತಾರೆ. ಅಷ್ಟೇ ಅಲ್ಲ, ಅಮೆರಿಕದ ನೋಬೆಲ್ ವಿಜೇತ T.S. ಇಲಿಯಟ್ ಸುಮಾರು 50 ವರ್ಷಗಳ ಹಿಂದೆ ಒಂದು ವಾಕ್ಯ ಹೇಳಿದ್ದಾರೆ. ವಿವೇಕಾನಂದ ತೀರ್ಕೊಂಡು 50 ವರ್ಷಗಳ ಮೇಲೆ T.S. ಇಲಿಯಟ್ ಒಂದು ವಾಕ್ಯ ಹೇಳಿದ್ದಾರೆ, ಇಂಡಿಯನ್ ಫಿಲಾಸಫರ್ಸ್ ಸಬ್ಟಿಲಿಟೀಸ್ ಮೇಕ್ ಮೋಸ್ಟ್ ಆಫ್ ಅವರ್ ಗ್ರೇಟ್ ಯುರೋಪಿಯನ್ ಥಿಂಕರ್ಸ್ ಲುಕ್ ಲೈಕ್ ಸ್ಕೂಲ್ ಬಾಯ್ಸ್. ನಮ್ಮ ಯುರೋಪಿಯನ್ ಫಿಲಾಸಫರ್ಸ್ ಇವರೆಲ್ಲ ಇಂಡಿಯನ್ ಫಿಲಾಸಫರ್ಸ್ ಮುಂದೆ ಶಾಲಾ ಮಕ್ಕಳಂತೆ ಕಾಣ್ತಾರೆ. ವಿವೇಕಾನಂದ ಹಾಗಾದ್ರೆ ಎಕ್ಸಾಕ್ರೇಟ್ ಮಾಡಿದಾರ, ಸುಳ್ಳು ಹೇಳಿದ್ರ? ಇದು ಇಂಡಿಯನ್ ಬ್ರೈನ್. ಇದೆಲ್ಲ ಇಟ್ಕೊಂಡು ಆ ಭಾಷೆಯನ್ನು ಹುಡುಗಿ ಹೇಳಿ, ಸಿ ಸಿಸ್ಟರ್, this is how you have to build up the powers in your cerebral system. You have to build up power structures in your cerebral system. A powerful mind, a hungry mind, a hungry mind, a hungry mind, hungry for knowledge. Build up a hungry mind for knowledge. Build up a hungry mind for achievement. All your lay attractions, all your mundane attractions will simply fall off.
You will have your mind totally focusing on the task at hand. You will succeed in your examination. ಇದೆಲ್ಲ ಹೇಳಿದಾಗ ಆ ಹುಡುಗಿ ಕೊಟ್ಟ ಪ್ರತಿಕ್ರಿಯೆ ಏನು ಗೊತ್ತಾ? ಏನು ಪ್ರತಿಕ್ರಿಯೆ ಕೊಟ್ಟು ಗೊತ್ತಾ? ಸರ್, ಆಲ್ ದೀಸ್ ಥಿಂಗ್ಸ್ ಮೇ ಬಿ ಪಾಸಿಬಲ್ ಇನ್ ಇಂಡಿಯಾ ಬಟ್ ನಾಟ್ ಇನ್ ಅವರ್ ಕಂಟ್ರಿ. ನೀವು ಹೇಳಿದ್ರೆ ಇಂಡಿಯಾದಲ್ಲಿ ಸಾಧ್ಯ. ನಿಮ್ಮ ಬ್ರಹ್ಮಚರ್ಯ, ನಿಮ್ಮ ಜ್ಞಾನ ದಾಹ, ನಿಮ್ಮ ಗುರುಭಕ್ತಿ ಅದು ಇಂಡಿಯಾದಲ್ಲಿ ಸಾಧ್ಯ, ನಮ್ಮ ದೇಶದಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ಪ್ರೀತಿಯ ಕಿರಿಯ ಸೋದರ ಸೋದರಿಯರೇ, ಇಂಡಿಯಾದಲ್ಲಿ ವಿದ್ಯಾರ್ಥಿ ಜೀವನ ಮಾಡುವಂತಹ ನಮ್ಮ ಸೌಭಾಗ್ಯ. ಎಲ್ಲಾ ದೇಶದಲ್ಲೂ ಜ್ಞಾನಕ್ಕೋಸ್ಕರ, ಜ್ಞಾನವನ್ನು ಗಳಿಸುವುದಕ್ಕೆ ಇಲ್ಲಿರ್ತಕ್ಕಂಥ ಅನುಕೂಲಕರವಾದ ವಾತಾವರಣ ಇನ್ನು ಯಾವ ದೇಶದಲ್ಲೂ ಇಲ್ಲ. ಇಂಥ ಅನುಕೂಲಕರವಾದ ವಾತಾವರಣ ಇಟ್ಕೊಂಡು ಯಾಕೆ ನಮ್ಮ ಮಕ್ಕಳು ಹಿಂದೆ ಬೀಳ್ತಾ ಇದ್ದಾರೆ? ಯಾಕೆ ಹಿಂದೆ ಬೀಳ್ತಾ ಇದ್ದಾರೆ? ಒಂದು ದೊಡ್ಡ ಕೊರತೆ ನಿಮ್ಮಲ್ಲಿದೆ. ಒಂದು ದೊಡ್ಡ ಕೊರತೆ ಇದೆ ನಿಮ್ಮಲ್ಲಿ. ಏನು? ಸಾಹಸ ಪ್ರವೃತ್ತಿ ಇಲ್ಲ, ಹೋರಾಟ ಪ್ರವೃತ್ತಿ ಇಲ್ಲ, ಸಾಹಸ ಪ್ರವೃತ್ತಿ ಇಲ್ಲ. ನಾನು ಕಂಡುಕೊಂಡಿರ್ತಕ್ಕಂಥ ಹೋರಾಟ ಪ್ರವೃತ್ತಿ ಇರತಕ್ಕಂಥ ವ್ಯಕ್ತಿ ಯಾವ ಮಟ್ಟಕ್ಕೆ ಸಾಧಿಸಲ್ಲ. ಮುಂದೆ ರವಿ ಮಾತನಾಡಿದ್ದಾರೆ, ಅವ್ರು ಹೇಳ್ತಾರೆ ಹೋರಾಟ ಪ್ರವೃತ್ತಿ, ಸಾಹಸ ಪ್ರವೃತ್ತಿ ಇರ್ತಕ್ಕಂಥ ವ್ಯಕ್ತಿ. ನೆನ್ಪಿಟ್ಕೊಳ್ಳಿ, ಜೀವನದಲ್ಲಿ ಕಷ್ಟಗಳು ಬರುತ್ತಾ? ಜೀವನದಲ್ಲಿ ನಿಮಗೆ ಕಷ್ಟಗಳು ಬಂದಿದೆಯಾ? ನಿಮ್ಮಂತ ಸೌಭಾಗ್ಯವಂತರು ಯಾರೂ ಇಲ್ಲ. ಜಗತ್ತಿನ ಇತಿಹಾಸವನ್ನು ನಿರ್ಮಾಣ ಮಾಡಿದ ಒಬ್ಬೊಬ್ಬ ವ್ಯಕ್ತಿಯು ಕಷ್ಟಗಳ ಸರಮಾಲೆಯಲ್ಲೇ ಹಾದು ಬಂದವರು. ಕಷ್ಟಗಳ ಸರಮಾಲೆಯಲ್ಲೇ ಹಾದು ಬಂದವರು. ರಾಬರ್ಟ್ ಕ್ಲೈವ್ ಸೂಸೈಡ್ ಮಾಡ್ಕೋಬೇಕು ಅಂತ ಹೊರಟಿದ್ದಾನೆ. ಕಷ್ಟಗಳ ಮೇಡಮ್ ಕ್ಯೂರಿ ಮನೆ ಕೆಲಸದವರು ಮುಸುಗ ತೆಗಿತಾ ಇದ್ದವಳು. ಐನ್ಸ್ಟೀನ್ ಹೇಳಿದ್ರು ಎಷ್ಟು ಬೇಕು? ವಿವೇಕಾನಂದ ಹೇಳ್ತಾರೆ, ನೋಡಿ ಇಂಥ ವಿಚಾರಗಳಿಗೆಲ್ಲ ನಿಮಗೆ ದಾರಿದೀಪ ಸ್ವಾಮಿ ವಿವೇಕಾನಂದ. ಆಶ್ರಮ ಇದೆ, ಬೇಕಾದಷ್ಟು ಪುಸ್ತಕ ಇದೆ, ಸ್ವಾಮೀಜಿ ಇದ್ದಾರೆ. ಎಷ್ಟು ಊರುಗಳಲ್ಲಿ ಆಶ್ರಮ ಇದೆ, ಎಷ್ಟು ಊರುಗಳಲ್ಲಿ ವಿವೇಕಾನಂದ ಚಿಂತನೆ ಸಿಗುತ್ತೆ. ನಿಮಗೆ ಆ ಲಕ್ಕಿದೆ, ಆ ಅದೃಷ್ಟ ಇದೆ. ನೀವು ಉಪಯೋಗ ಮಾಡಿಕೊಳ್ಳಿಲ್ಲ ಅಂದ್ರೆ ಎಂಥ ದೌರ್ಭಾಗ್ಯವಂತ ನೀವು. ಎಂತಾದ್ರೂ ವಿವೇಕಾನಂದ ನಮ್ಮ ಊರಲ್ಲಿ ರಾಮಕೃಷ್ಣಾಶ್ರಮ ಇರೋದು, ಅಲ್ಲೊಬ್ರು ಸ್ವಾಮೀಜಿ ಇರೋದು, ವಿವೇಕಾನಂದ ಪುಸ್ತಕ ಓದೋದು ನಮ್ಮನ್ನು ಯಾವ ಮಟ್ಟಕ್ಕೆ ಎತ್ಕೊಂಡು ಹೋಗಬಲ್ಲದು? ವಿವೇಕಾನಂದ ಹೇಳ್ತಾರೆ, ದಿ ರೋಡ್ ಟು ಹೆವೆನ್ ಈಸ್ ಆಲ್ವೇಸ್ ಥ್ರೂ ದಿ ಹೆಲ್. ನಿಮ್ಗೆ ಸ್ವರ್ಗಕ್ಕೆ ಹೋಗಬೇಕು, ಸ್ವರ್ಗದಂತ ಜೀವನ ಮಾಡಬೇಕು ಅಂತ ಆಸೆ ಇದೆಯಾ? ಹಾಗಾದ್ರೆ ನರಕದ ಮೂಲಕ ಪ್ರಯಾಣ ಮಾಡೋದಕ್ಕೆ ಸ್ವಲ್ಪ ದಿನ ಸಿದ್ಧವಾಗಿ, ಸ್ವಲ್ಪ ದಿನ ನರಕದ ಮೂಲಕ ಹೋಗೋದಕ್ಕೆ ಸಿದ್ಧವಾಗಿ. ಇದೆಲ್ಲ ಟ್ರೈನಿಂಗ್ ಮೈಂಡ್, ಹೋರಾಟ ಪ್ರವೃತ್ತಿ, ಸಾಹಸ ಪ್ರವೃತ್ತಿ, ಸಾಧನೆಯ ಹಸಿವು. ನಿರಂತರ ಎಷ್ಟು ಸಾಧಿಸಿದರೂ ಕೂಡ ಇನ್ನೂ ತೃಪ್ತಿ ಇಲ್ಲ, ಇನ್ನೂ ಹಸಿವು. ಬಹುಶಃ ಬಹಳ ಸಮಯ ತಗೊಂಡೆ. ಕೊನೆಯ ಒಂದು ವಾಕ್ಯ, ಇದೆಲ್ಲ ಈ ಸದ್ಗುಣ, ಈ ಸದ್ಗುಣಗಳು, ಈ ಸಾಮರ್ಥ್ಯಗಳು, ಇದರ ಜೊತೆಗೆ ಇದೇ ನಿಮ್ಮ ಡಿಗ್ರಿ ಜೊತೆಗೆ ನೀವು ಪಡ್ಕೊಳ್ಬೇಕಾಗಿರ್ತಕ್ಕಂಥ